Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಯ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರೀತಿಯ ಭಕ್ತರೇ, ಮಂಗಳೂರು ರಾಮಕೃಷ್ಣಾಶ್ರಮದ ಪ್ರಯುಕ್ತವಾಗಿ ನೀವು ಈ ಉಪನ್ಯಾಸವನ್ನು ಕೇಳ್ತಾ ಇದ್ದೀರಿ. ಹಲವು ಸ್ವಾಮಿಗಳ ಉಪನ್ಯಾಸಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಪ್ರತಿ ಭಾನುವಾರವೂ ಭಾಳ ಅದ್ಭುತವಾದ ಒಂದು ಪ್ರವಚನ ಮಾಲಿಕೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಲವು ವರ್ಷಗಳಿಂದ. ಇದು ಕೋವಿಡ್ ಶುರುವಾಯಿತು, ಹಾಗೆ ಹಲವಾರು ವರ್ಷಗಳಿಂದ ಅಲ್ಲಿಂದ ನಿರಂತರವಾಗಿ ನಡೀತಾ ಇದೆ. ಅದರಿಂದ ಅಧ್ಯಕ್ಷರಾದಂತಹ ಪೂಜ್ಯ ಸ್ವಾಮಿ ಜಿತ್ಗಾಮಂಜಿಗೆ ಪ್ರಣಾಮ ಮಾಡ್ತಾ, ಇವತ್ತು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು, ದಿವ್ಯತರ ಜೀವನದ ಉದಾಹರಣೆಗಳನ್ನು, ಬೇರೆ ಸಂತರ ಜೀವನದ ಉದಾಹರಣೆಗಳ ಮೂಲಕ ಕೆಲವು ಅಂಶಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋಣ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನನಗೊಂದು ಕಥೆ ನೆನಪಾಗ್ತಾ ಇದೆ. ತಮಾಷೆ ಹೌದು, ಆದರೆ ಅಷ್ಟೇ ಅರ್ಥಗರ್ಭಿತವಾದಂತಹ ಇದು ಒಂದು ಕತೆ. ಒಂದು ಮನೆಯಲ್ಲಿ ಒಬ್ಬ ಹುಡುಗ ಇದ್ದಂತೆ. ಆತ ಅಂದರೆ ಬಹುಶಃ ಮಿಡಲ್ ಕ್ಲಾಸು ಅಥವಾ ಏನು ಲೋಯರ್ ಮಿಡಲ್ ಕ್ಲಾಸು ಹುಡುಗ. ಒಂದು ದಿವಸ ಏನು ಮಾಡ್ದ, ಭಾನುವಾರ ಅಂತ ಕಾಣುತ್ತೆ, ಬೆಳಿಗ್ಗೆನೇ ಅವನು ತಿಂಡಿ ತಿನ್ನಲಿಲ್ಲ. ಆ ಸಣ್ಣ ವಯಸ್ಸು ಮಕ್ಕಳಿಗೆ ಆಟ ಆಡೋ ಹೊತ್ತಿಗೆ ಭಾಳ ಆಸಕ್ತಿ ಇರ್ತದೆ. ಹಾಗಾಗಿ ಅವನು ಎದ್ದ, ಮುಖಕ್ಕೆ ತೊಳೆದ, ಏನು ಹಾಲು ಕುಡ್ದ ಬಿಟ್ಟು ಓಡ್ದ ಆಟಕ್ಕೆ. ಅವನ ಸ್ನೇಹಿತರೆಲ್ಲ ಬಂದಿದ್ದರು, ಗ್ರೌಂಡಿಗೆ ಓಡಿ ಆಟ ಆಡ್ತಾ ಇದ್ದಾನೆ. ಬೆಳಗ್ಗೆ ಆದ ಅವ್ನ ಗಮನನೇ ಇಲ್ಲ, ಯಾವುದ್ರ ಬಗ್ಗೆ ಗಮನ ಇಲ್ಲ, ಊಟ ಮಾಡೋದ್ರ ಬಗ್ಗೆ ಸ್ವಲ್ಪನೂ ಗಮನ ಇಲ್ಲ. ಏನಾರು ಆಹಾರ ಸ್ವೀಕಾರ ಮಾಡಬೇಕು ಅದ್ರ ಬಗ್ಗೆನೂ ಸ್ವಲ್ಪನೂ ಗಮನನೇ ಇಲ್ಲ. ಅವನು ಆಟ ಆಡ್ತಾ ಇದ್ದಾನೆ. ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಆಟ ಆಡ್ತಾ ಇದ್ದ. ಆಮೇಲೆ ಎಲ್ಲ ಮುಗೀತು, ಮನೆಗೆ ಬಂದು ಅವ್ನು ಬೆಳಗ್ಗೆಯಿಂದ ಏನು ತೊಗೊಂಡು ಬಹುಶಃ ನೀರು ಕುಡಿದಿದ್ದ. ಅಲ್ಲಿ ಸ್ನೇಹಿತರು ಒಂಚೂರು ಸಣ್ಣ ಪುಟ್ಟ ಕೊಟ್ಟಿರ್ಬೇಕು, ಅದೇ ಅವ್ನು ತಿಂದಿಲ್ಲ, ಊಟನೂ ಮಾಡಿಲ್ಲ. ಮನೆಗೆ ಬಂದಮೇಲೆ ಅವನಿಗೆ ತುಂಬ ಹೊಟ್ಟೆ ನೋವು ಶುರುವಾಯಿತು. ತೀವ್ರವಾದ ಹೊಟ್ಟೆ ನೋವು, ಭಾಳ ಕಷ್ಟಪಡ್ತಾ ಇದ್ದಾನೆ. ಅಮ್ಮ ಭಾಳ ಗಾಬರಿಗೊಂಡ್ರು, ಏನಕ್ಕೆ ಹೊಟ್ಟೆ ನೋವು ಬಂತು, ಹಾಗೆ ಹೀಗೆ ಅಂತೆಲ್ಲ ಆಗಿ ಆಮೇಲೆ ಬಹುಶಃ ವೈದ್ಯರನ್ನ ಕರೆಸ್ತಾರೆ. ಅವ್ರು ಬಂದು ಕೇಳ್ತಾರೆ, ಬೆಳಿಗ್ಗೆ ಎಲ್ಲಿ ಹೋಗಿದ್ದ ಎಲ್ಲ ಕೇಳಿದ್ರು. ಇಷ್ಟೇನಾ, ಅವ್ನು ಕೆಲಸ ಮಾಡಿ, ಅವನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲಲ್ಲ, ಅದಕ್ಕೆ ಅವನಿಗೆ ಮೊದಲು ಒಂಚೂರು ಜ್ಯೂಸ್ ಕೊಡಿ, ಆಮೇಲೆ ಸ್ವಲ್ಪ ಸಮಾಧಾನ ಆದಮೇಲೆ ಅವನಿಗೆ ಸಾಲಿಡ್ ಫುಡ್, ಆಹಾರ ಚೆನ್ನಾಗಿ ತಿನ್ನಿಸಿ ಅವ್ನು ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಸರಿ ಹೋಗುತ್ತೆ ಅಂತ. ಅವನು ಸರಿ ಈ ರೀತಿಯಾದ ಮಾಡಿದ ಮೇಲೆ ಅವನ ಹೊಟ್ಟೆ ನೋವೆಲ್ಲ ಮಾರನೇಸಿಗೆ ಪೂರ್ಣವಾಗಿ ಆರಾಮಾದ. ಅವನ ಹೊಟ್ಟೆ ನೋವು ಹೊರಟಾಯಿತು. ಆಮೇಲೆ ಇದಾಗಿ ಒಂದು 4-5 ದಿವಸ ಆದಮೇಲೆ ಅವನೇನು ತಿಳ್ಕೊಂಡ, ಈಗ ಹೊಟ್ಟೆ ಖಾಲಿ ಆಗಿದ್ದಕ್ಕೆ ಹೊಟ್ಟೆ ನೋವು ಬಂದಿದ್ದು ಅಂತ. ಸರಿ ಒಂದು 3-4 ದಿವಸ ಆದಮೇಲೆ ಅವ್ರ ತಂದೆ ತುಂಬ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕಾಯ್ತು. ಹೇಳೋಕ್ಕೆ ಆಗ್ತಾಯಿಲ್ಲ, ಎದ್ದಿಲ್ಲ, ಆಫೀಸ್ಗೆ ಹೋಗಿಲ್ಲ. ಅವಾಗ ಈ ಹುಡುಗ ಅಪ್ಪನ ಕೇಳ್ತಾನೆ, ಅಪ್ಪ ಏನಾಯಿತು, ಇನ್ನೂ ಎದ್ದಿಲ್ಲ, ಏಕೆ, ಏನು ತೊಂದರೆ ಆಯಿತು, ಯಾಕೆ ಆಫೀಸ್ಗೆ ಹೋಗಿಲ್ಲ, ಅವ್ನು ಶಾಲೆಗೆ ಹೊರಡ್ಬೇಕಾಗಿತ್ತು. ಅಪ್ಪನ ಕೇಳ್ತಾ ಇದ್ದಾನೆ. ಅವಾಗ ಅವ್ರ ಅಪ್ಪ ಹೇಳಂತೆ, ಮಗನೇ ತುಂಬ ತಲೆನೋವ್ತಾ ಇದೆ ಕಣೋ, ಅದರಿಂದ ನಾನು ಆಫೀಸ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಹೇಳಲಿಕ್ಕೂ ಆಗ್ತಾಯಿಲ್ಲ ಅಂತ. ಅದಕ್ಕೆ ಅವ್ನ ಮಗ ಹೇಳಿದಂತೆ, ಅಪ್ಪ ನಿಂಗೆ ಗೊತ್ತಾಯ್ತಾ, 4 ದಿವಸದ ಹಿಂದೆ ನನಗೆ ಹೊಟ್ಟೆ ನೋವು ಬಂದಿತ್ತು. ಯಾಕೆ, ಹೊಟ್ಟೆ ಖಾಲಿ ಇದ್ದರಿಂದ. ಅಪ್ಪ ನಿನ್ನ ತಲೆ ಖಾಲಿ ಇದೆ, ಸ್ವಲ್ಪ ತಲೆಗೇನಾದ್ರು ತುಂಬಿಸ್ಕೋ, ಆವಾಗ ತಲೆನೋವು ಹೋಗುತ್ತೆ ಅಂತ ಅವನು ಹೇಳಿದಂತೆ. ಇದು ಒಂದು ರೀತಿ ತಮಾಷೆ ಆದರೂ ಸತ್ಯ ನೋಡಿ. ಯಾಕಂದರೆ ಸದ್ವಿಚಾರಗಳನ್ನು ಮನಸ್ಸಿಗೆ ತುಂಬದಿದ್ದರೆ ನಕಾರಾತ್ಮಕ ವಿಚಾರಗಳು ಸಹಜವಾಗಿ ಒಳಗೆ ಹೋಗ್ತವೆ. ನಾವು ಪ್ರಯತ್ನ ಪಡಬೇಕಾದ್ದೇ ಇಲ್ಲ. ಜಗತ್ತಿನಲ್ಲಿ ಯಾವುದು ಸಹಜವಾಗಿ ಒಳಗೆ ಹೋಗುತ್ತೆ ಅಂದರೆ ಬ್ಯಾಡ್ದಿದ್ದು. ಅದಕ್ಕೂ ಅವಕಾಶಗಳು ಈ ಹಿಂದೆ ಇಲ್ಲದಕ್ಕಿಂತ ಹಲವು ಅವಕಾಶಗಳು ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ತುಂಬ ಇದೆ. ಆದ್ದರಿಂದ ಎಷ್ಟು ಕೇಳಿದ್ರು, ಎಷ್ಟು ಆಲೋಚನೆ ಮಾಡಿದ್ರು, ಎಷ್ಟು ನೋಡಿದ್ರು, ಎಷ್ಟು ಚಿಂತಿಸಿದ್ರು ಅಷ್ಟು ಕಡಿಮೆನೇ.
ಆದ್ದರಿಂದ ತಲೆನೋವು ಬರಬಾರ್ದು, ಅಂದರೆ ಜೀವನದಲ್ಲಿ ತಲೆನೋವು ಬರಬಾರ್ದು. ಇದು ಶಾರೀರಿಕ ತಲೆನೋವಲ್ಲ, ಅದಕ್ಕೆ ಡಾರ್ಟೋ ಡೋಲೋನೋ ಅಂತ ಒಂದು ಸಮಾಧಾನ ಮಾಡ್ಕೊಬೋದು. ಆದರೆ ಜೀವನದಲ್ಲಿ ನಮಗೆ ಯಾವ ರೀತಿ ಕಷ್ಟಗಳು ಬಂದರೂ ಕೂಡ ತಲೆನೋವು ಬರಬಾರ್ದು ಅಂತಂದರೆ ನಾವೇನು ಮಾಡಬೇಕು, ತಲೆಗೆ ಈ ರೀತಿ ವಿಚಾರಗಳನ್ನ ಹಾಕ್ಕೋಬೇಕು. ಆ ಪ್ರಯುಕ್ತವಾಗಿ ಹಲವಾರು ವಿಚಾರಗಳು, ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋದು ಅತಿ ಸೂಕ್ತ. ಒಮ್ಮೆ ನಮ್ಮ ಭಗವಾನ್ ರಾಮಣ್ಣನ ತಿರುವಣ್ಣಾಮಲೆಯಲ್ಲಿ ಕೇಳ್ತಾರೆ. ಏನು ಕೇಳ್ತಾರೆ ಅಂತಂದರೆ, ಒಬ್ಬ ಇವನು ಬಂದಿರ್ತಾನೆ ಭಕ್ತ, ಅವನೇನು ಕೇಳ್ತಾನೆ ಅಂತಂದರೆ, ಮಹಾಶಯರೇ, ನಾನು ಶಾಸ್ತ್ರಾಧ್ಯಯನ ಮಾಡ್ತಾಯಿದ್ದೇನೆ, ಹಾಗಾಗಿ ನಾನು ತುಂಬ ವರ್ಷದಿಂದ ಶಾಸ್ತ್ರಾಧ್ಯಯನ ಮಾಡ್ತಾ ಉಪನಿಷತ್ತು ಓದ್ತಾ ಇದ್ದೀನಿ, ಬೇರೆ ಬೇರೆ ಮುಖ್ಯವಾಗಿ ಅದ್ವೈತ ಗ್ರಂಥಗಳನ್ನು, ಅದ್ವೈತ ವೇದಾಂತದ ಗ್ರಂಥಗಳನ್ನು ಅದನ್ನೆಲ್ಲ ನಾನು ಓದ್ತಾ ಇದ್ದೀನಿ. ಆದರೂ ಆತ್ಮಜ್ಞಾನ ಆಗಲಿಲ್ವಲ್ಲ, ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಶಾಸ್ತ್ರ ಓದೋದ್ರಿಂದ ಆತ್ಮಜ್ಞಾನ ಉಂಟಾಗೋದಿಲ್ಲಪ್ಪ. ಎಷ್ಟು ಜನ, ಎಷ್ಟು ಕಡೆ, ಎಷ್ಟು ತರಗತಿಗಳು, ಕ್ಲಾಸ್ಗಳು, ವಿಚಾರಗಳು ನಡೀತಾ ಇರ್ತವೆ. ಓದೋದ್ರೆ ಈಗ ಭಗವಾನ್ ರಾಮಣ್ಣರು ಕೂಡ ಆತ್ಮಜ್ಞಾನ ಉಂಟಾಗಿದ್ದು ಪುಸ್ತಕ ಓದಿ ಅಲ್ಲ. ಶಂಕರ ಭಗವಾನರು ಭಾಷ್ಯ ಬರೆದ್ರು, ಆದರೆ ಓದೋದು, ಅವ್ರಿಗೆ ಆತ್ಮಜ್ಞಾನ ಬಂದ ನಂತರ ಅವರು ಭಾಷ್ಯಗಳನ್ನು ಬರೆದಿದ್ದು, ರಾಮಾಯಣಗಳ ಅನುಭವ ಆದ ಮೇಲೆ ಅವರು ವಿಚಾರಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಅನುಭವ ಗಮ್ಯ ಅನ್ನೋದು ಅಧ್ಯಯನ ಮಾತ್ರ, ಅಧ್ಯಯನ ಮಾತ್ರದಲ್ಲಿ, ಅಂದರೆ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದೀನಿ ಆದ್ದರಿಂದ ನನಗೆ ಆತ್ಮಜ್ಞಾನ ಸಿಗುತ್ತೆ ಅಂತ. ಯಾಕಂದರೆ ಈ ಸ್ವರೂಪ ಇದೆ, ನಮ್ಮ ಸ್ವರೂಪ, ಅದು ಒಳಗಡೆ ಹೋಗಿ ಅನುಭೂತಿ ಆಗಬೇಕು. ಅದು ಕೇವಲ ಅಧ್ಯಯನದಿಂದ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕೃಷ್ಣ ಪರಮಾತ್ಮ ಭಾಳ ಸುಂದರವಾಗಿ 11ನೇ ಅಧ್ಯಾಯದಲ್ಲಿ ಇದೇ ವಿಚಾರವಾಗಿ ವಿಶ್ವರೂಪ ದರ್ಶನ ತೋರಿಸಿದ ಮೇಲೆ ಅರ್ಜುನನಿಗೆ ಒಂದು ಮಾತು ಹೇಳ್ತಾನೆ ಕೃಷ್ಣ. ನಾಹಂ ವೇದೈರ್ ನ ತಪಸ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥ. ಏನು ಅಂದರೆ, ನಾಹಂ ವೇದರ್ ನ ತಪಸ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥ. ನೀನು ಮಾಂ ಯಥ, ಯಾವ ರೀತಿ ನನ್ನನ್ನು ಈಗ ಈ ವಿಶ್ವರೂಪ ದರ್ಶನವನ್ನು ನೋಡ್ತಾ ಇದೆಯೋ ಅದನ್ನು ವೇದಾಧ್ಯಯನದಿಂದ ಪಡೆಯೋಕ್ಕಾಗಲ್ಲ, ತಪಸ್ಸಿನಿಂದಲೂ ಪಡೆಯೋಕ್ಕಾಗಲ್ಲ, ದಾನದಿಂದಲೂ ಪಡೆಯೋಕ್ಕಾಗೋದಿಲ್ಲ. ಆಮೇಲೆ ಜಯ ಅಂದರೆ ಯಜ್ಞದಿಂದಲೂ ನೀನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ನೋಡಿ, ತಪಸ್ಸು, ಯಜ್ಞ, ದಾನ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆಲ್ಲ ಮಾಡಿದ ಮೇಲೆ ಹಾಗಾದರೆ ಇವನು ಭಗವಂತ ಹೇಳ್ತಾರೆ, ಈಗ ನನ್ನನ್ನು ಈ ರೂಪ ಏನು ನೋಡ್ತಾ ಇದೆಯೋ ಅದನ್ನು ವೇದಾಧ್ಯಯನದಿಂದ, ತಪಸ್ಸಿನಿಂದ, ದಾನದಿಂದ, ಯಜ್ಞದಿಂದ ಸಾಧ್ಯ ಇಲ್ಲ ಅಂತ ಸ್ವಯಂ ಪರಮಾತ್ಮನೇ ಹೇಳ್ತಾನೆ. ಹಾಗಾದರೆ ಅರ್ಜುನಿಗೆ ಹಾಗಾದರೆ ನೀನು ಸಾಕ್ಷಾತ್ಕಾರ ಪಡೆಯೋದು ಹೇಗೆ? ಇದೆಲ್ಲ ಮಾಡಬೇಕು ಅಂತ ಹೇಳ್ತಾರಲ್ವಾ, ವೇದಾಧ್ಯಯನ ಮಾಡಬೇಕು. ನಮ್ಮ ಶ್ರೀರಾಮಕೃಷ್ಣರು ಡೈರೆಕ್ಟ್ ಡಿಸೈಪಲ್ಸ್ ಕೂಡ ಇದನ್ನು ವೇದಬೇಕು ಅಂತ ಹೇಳ್ತಾಯಿದ್ರು, ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಒಂದು ಕ್ರಮ ಕೂಡ ಇದೆ. ಹಾಗಾದರೆ ಇನ್ನು ಪಡೆಯೋ ಆಗಲ್ಲ ಅಂತಂದರೆ ಪಡೆಯೋದು ಹೇಗಾರೆ? ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನೇ ಇದಕ್ಕೆ ಉತ್ತರವನ್ನು ಕೊಡ್ತಾನೆ. ಭಕ್ತ್ಯಾತು ಅನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಏನು ಅನನ್ಯ ಭಕ್ತಿಯಿಂದ ನನ್ನ ಈ ರೂಪವನ್ನು ಶಕ್ಯ ನೋಡಬಹುದು, ತಿಳ್ಕೊಳ್ಳಿಕ್ಕೆ, ನೋಡಲಿಕ್ಕೆ, ತತ್ವೇನ ಯಥಾರ್ಥವಾಗಿ ನನ್ನನ್ನು ನೋಡಬೇಕು, ತಿಳಿಬೇಕು ಅಂತಿದ್ರೆ ಅದಕ್ಕೆ ಸಾಧ್ಯ ಆಗೋದು ಭಕ್ತ್ಯಾತು ಅನನ್ಯಯ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅದಕ್ಕೆ ಬಹುಶಃ ಇನ್ನೊಂದು ಭಾಳ ಹೆಸರುವಾಸಿ ಅಂತ ಶ್ಲೋಕ, ಅನನ್ಯಾಶ್ಚಿಂತೆಯಂತೋ ಮಾಂ ಯೋಗಕ್ಷೇಮ ವಹಾಮ್ಯಹಂ ಅಂತೆಲ್ಲ ಹೇಳ್ತಾರಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ
ಅನನ್ಯ ಭಕ್ತಿಯಿಂದ ನೀನು ಭಗವಂತ ಹೇಳ್ತಾನೆ ನನ್ನ ಸಾಕ್ಷಾತ್ಕಾರ ಮಾಡ್ಕೋಬೋದು. ಯಾವುದು ದಾನದಿಂದ, ಯಜ್ಞದಿಂದ, ತಪಸ್ಸಿಂದ, ವೇದಾಧ್ಯಯನದಿಂದ ಪಡೀಲಿಕ್ಕೆ ಸಾಧ್ಯವಿಲ್ಲವಾ ಅಂತ ಅಂದ್ಕೊಂಡಿದ್ದೀವೋ, ಅಥವಾ ಕೃಷ್ಣನೇ ಹೇಳ್ತಾನೆ ಸಾಧ್ಯವಿಲ್ಲವೋ ಅಂತ, ಅದನ್ನು ಅನನ್ಯ ಭಕ್ತಿಯಿಂದ. ಅನನ್ಯ ಅಂತಂದರೆ ಯಾವುದನ್ನು ಅನನ್ಯ ಅಂತ ಹೇಳೋದು ನೋಡಿ. ಅನನ್ಯ ಅಂತಂದರೆ ಅದನ್ನು ಬಿಟ್ಟು ಇನ್ನೊಂದನ್ನು ಆಲೋಚನೆ ಮಾಡದೇ ಇರೋದು ಅನನ್ಯ. ನಿರಂತರವಾಗಿ ಅಂತ ಒಂದು ಅರ್ಥ. ಇನ್ನೊಂದು, ಅವನ ಬಿಟ್ಟು ನಮಗೆ ಬೇರೆ ಆಶ್ರಯನೇ ಇಲ್ಲ. ನಮಗೆ ಯಾವಾಗ ಈಗ ನೋಡಿ, ಅವರು ನಮ್ಗೆ ಇವ್ರು ಸಹಾಯ ಮಾಡ್ತಾರೆ, ಇವ್ರು ನಮ್ಗೆ ಸಿಕ್ಬೋದು, ಅವರಿಂದ ಆಗ್ಬೋದೇನೋ, ಇವರಿಂದ ಆಗ್ಬೋದೇನೋ, ಆ ಪೂಜೆ ಮಾಡಿಸಿ ಸರಿ ಹೋಗ್ಬೋದು, ಈ ಪೂಜೆ ಮಾಡಿಸಿ ಸರಿ ಹೋಗ್ಬೋದು ಅಂತ ಹಲವು ಕಡೆ ಬಾವಿ ತೋಡಿದ್ರೆ ಯಾವ ರೀತಿ ನೀರು ಬರೋದಿಲ್ವೋ ಅಥವಾ ನಮಗೆ ಕೃಪೆ ಸಿಕ್ಕೋದಿಲ್ವೋ, ಅನನ್ಯತ ಒಂದೇ ಕಡೆ ಅನನ್ಯವಾಗಿ ನಿರಂತರವಾಗಿ ಇಳಿಯೋದು. ಅನನ್ಯವಾದ ಅಂದರೆ ಭಕ್ತಿ ಅನನ್ಯವಾದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ. ನೋಡಿ, ನಾವು ರಾಮಾಯಣದಲ್ಲಿ ಈಗ ಭರತನನ್ನು ನೋಡಿದರೆ, ಶ್ರೀರಾಮಚಂದ್ರನ ಭರತ ಎಂಥ ಸ್ವಾರಸ್ಯವಾದ ವಿಚಾರ ಇದೆ ಗೊತ್ತಾ. ಅವನು ಗಾಂಧಾರ ದೇಶಕ್ಕೆ ಹೋಗುತ್ತಾನಲ್ಲ, ರಾಮನ ಪಟ್ಟಾಭಿಷೇಕ ಅಂತ ಹೇಳಿದಾಗ ವಾಪಸ್ ಬಂದ. ಯಾವಾಗ ಬಂದ? ರಾಮ ಕಾಡಿಗೆ ಹೊರಟು ಹೋಗ್ಬಿಟ್ಟಿದ್ದ. ಆಮೇಲೆ ಬಂದ, ಅಷ್ಟೊತ್ತಿಗಾಗಲೇ ತಂದೆ ತೀರಿ ಹೋಗ್ಬಿಟ್ಟಿದ್ದಾನೆ. ಆಗ ಅವನೇನು ಮಾಡ್ತಾನೆ, ಇಲ್ಲ ರಾಮನ ಪಟ್ಟಾಭಿಷೇಕ ಮಾಡಲೇಬೇಕು, ಅವನೇ ಯೋಗ್ಯ ಅಂಥೇಳಿ ಅವನೇನು ಮಾಡ್ದ, ಚಿತ್ರಕೂಟಕ್ಕೆ ಬಂದ. ಎಲ್ಲ ಮಾತುಕತೆ ಆಯಿತು. ಅವಾಗೇನು ಶ್ರೀರಾಮಚಂದ್ರ ನಾನು ಹಿಂದಕ್ಕೆ ಬರಲ್ಲ ಅಂತೆಲ್ಲ ಹೇಳಿಬಿಟ್ನಲ್ಲ. ಆಮೇಲೆ ಅವನೇನು ವಸಿಷ್ಠರೇನು ಹೇಳ್ತಾರೆ, ನೋಡಪ್ಪ, ರಾಮಚಂದ್ರನಿಗೆ ಚಿನ್ನದ ಪಾದುಕೆಯನ್ನು ಕೊಟ್ಟುಬಿಟ್ಟು ಆ ಪಾದುಕೆಯನ್ನು ಸ್ವೀಕಾರ ಮಾಡಿಬಿಟ್ಟು ಆ ಪಾದುಕೆಯನ್ನು ತಗೊಂಡು ನೀನು ರಾಮ ಪಾದುಕ ಪ್ರಧಾನ ಅದನ್ನು ನೀ ಸ್ವೀಕಾರ ಮಾಡಿ ಅದನ್ನು. ಅವಾಗ ಅವನು ರಾಮನ ಚಿನ್ನದ ಪಾದುಕೆಯನ್ನು ಸ್ವೀಕಾರ ಮಾಡೋದೇನು ಮಾಡ್ತಾನೆ, ಮೊದಲು ಅವನ ತಲೆ ಮೇಲೆ ಹೊತ್ತು ಶ್ರೀರಾಮಚಂದ್ರನಿಗೆ ಪ್ರದಕ್ಷಿಣೆಯನ್ನು ಬರ್ತಾನೆ. ಆಮೇಲೆ ಪಟ್ಟದ ಆನೆ ತೊಗೊಂಡೋಗ್ತಾನೆ. ಆ ಪಟ್ಟದ ಆನೆಯ ಮೇಲೆ ಅವನೇನು ಮಾಡ್ತಾನೆ, ಅದನ್ನು ಪಾದುಕೆಯನ್ನು ಇಟ್ಟು ಅಯೋಧ್ಯ ನಗರ ಕಡೆ ಬರ್ತಾ ಇರ್ತಾನೆ. ಯಾವಾಗ ಅಯೋಧ್ಯೆ ಕಡೆ ಬರ್ತಾ ಇನ್ನೇನು ನಂದಿಗ್ರಾಮ ಬಂತು, ಆವಾಗ ಸ್ವಯಂ ಭರತನೇ ವಸಿಷ್ಠರಿಗೆ ಹೇಳ್ತಾನೆ. ಏನು ಹೇಳ್ತಾನೆ, ಮಹಾಶಯರೇ, ನಾನು ನಗರವನ್ನು ಪ್ರವೇಶ ಮಾಡೋದಿಲ್ಲ. ಆಮೇಲೆ ಬೀಳ್ಕೊಡ್ಬೇಕಾರೆ, ರಾಮನಿಂದ ಬೀಳ್ಕೊಡ್ಬೇಕಾರೆ ಶ್ರೀರಾಮಚಂದ್ರನಿಗೆ ಕೂಡ ಮಾತನ್ನು ಹೇಳ್ತಾನೆ. ಏನನ್ನು ಹೇಳ್ತಾನೆ ಅಂತಂದರೆ, ನೋಡು, 14 ವರ್ಷ ನಾನು ಕೂಡ ನಿನ್ನ ಥರಾನೇ ವಲ್ಕಲವನ್ನು ಹುಟ್ಟಿ, ವಲ್ಕಲ ಅಂದರೆ ಸಾಧಾರಣ ಭಿಕ್ಷುಕನ ವೇಷ, ಸನ್ಯಾಸಿಗಳ ವೇಷ ವಲ್ಕಲವನ್ನು ಧರಿಸಿ, ನಾನು ಜಟೆಯನ್ನು ಕಟ್ಟಿ ಗೆಡ್ಡೆಗೆಣಸುಗಳನ್ನು ತಿಂದು, ನೀನು ಹೇಗೆ ಕಾಡಿನಲ್ಲಿ 14 ವರ್ಷ ಇರ್ತೀಯೋ ಹಾಗೆ ನಾನು 14 ವರ್ಷ ನಿನ್ನ ಹಾಗೆ ತಪಸ್ಸಿನ ಜೀವನ ಮಾಡಿಕೊಂಡು ಅವನು ರಾಜ ಆಗಿ ಪಟ್ಟಾಭಿಷೇಕ ಮಾಡ್ಕೋಬೇಕಾದಂಥ ಭರತ 14 ವರ್ಷ ಆದಮೇಲೆ ಒಂದು ದಿವಸ ನೀವು ಬರದೇ ಇದ್ರು ನಾನು ಬೆಂಕಿಗೆ ಬಿದ್ದು ಹಾರಿ ಪ್ರಾಣವನ್ನು ಬಿಡ್ತೇನೆ ಅಂತ ಹೇಳ್ತಾನಲ್ವಾ ಭರತ. ಇಲ್ಲಿ ಮುಖ್ಯವಾದ ಅಂಶ ಏನು? ಈ ಮುಖ್ಯವಾದ ಅಂಶ ಏನಿಲ್ಲಿ? ಇದು ಹೇಳಿದ ನಮಗೂ ಗೊತ್ತಿದೆ. ಆದರೆ ಶ್ರೀರಾಮಚಂದ್ರ ಭರತನಿಗೆ 14 ವರ್ಷ ವನವಾಸದ ರೀತಿಯಲ್ಲಿ ಇರಬೇಕು ಅಂತ ರಾಮಚಂದ್ರ ಹೇಳಲಿಲ್ಲ, ವಸಿಷ್ಠರು ಹೇಳಲಿಲ್ಲ, ಕೈಕೇಯಿಯನ್ನು ಹೇಳಲಿಲ್ಲ, ದಶರಥ ಕೂಡ ಭರತನಿಗೆ ಈ ರೀತಿಯಾಗಿ ಇರಬೇಕು ಅಂತ ಹೇಳಲಿಲ್ಲ. ಆಮೇಲೆ ಅವನು ನಂದಿಗ್ರಾಮಕ್ಕೆ ಬಂದಾಗ ಅಯೋಧ್ಯ ನಗರಿಯನ್ನು ಪ್ರವೇಶ ಮಾಡಲ್ಲ, ನಂದಿಗ್ರಾಮದಲ್ಲೇ ಉಳ್ಕೊಂಡು ನಾನು ನಗರವನ್ನು 14 ವರ್ಷ, ರಾಮ ಹೇಗೆ ನಗರವನ್ನು ಪ್ರವೇಶ ಮಾಡಲ್ವ ಕಾಡಿನಲ್ಲಿರ್ತಾನೋ, ನಾನು 14 ವರ್ಷ ನಗರವನ್ನು ಪ್ರವೇಶ ಮಾಡಲ್ಲ ಅಂತ ಸ್ವಯಂ ತಾನೇ ನಿರ್ಧಾರ ತಗೊಂಡು ನಂದಿಗ್ರಾಮಕ್ಕೆ ಹೋಗಿ ವಸಿಷ್ಠರಿಗೆ ಹೇಳ್ತಾನೆ, ನೀವು ಅಯೋಧ್ಯೆಗೆ ಹೋಗಿ ಅಂತ. ಭರತನಿಗೆ ದಶರಥನಾಗಲಿ ಕೈಕೇಯಿನಾಗಲಿ ಸ್ವಯಂ ಶ್ರೀರಾಮಚಂದ್ರನೂ ಕೂಡ, ಅವ್ರ ಗುರುಗಳು ವಸಿಷ್ಠರು ಕೂಡ, ಕೌಸಲ್ಯ ಆಗಲಿ ಸುಮಿತ್ರೆ ಆಗಲಿ ಯಾರೂ ಭರತನಿಗೆ ಹೇಳಲಿಲ್ಲ. ಆದರೆ ರಾಮನಲ್ಲಿ ಅನನ್ಯವಾದ ಭಕ್ತಿ ಹೇಗಿತ್ತು ಅಂತಂದರೆ, ಸ್ವಯಂ ಶ್ರೀರಾಮಚಂದ್ರ ಕಾಡಿನಲ್ಲಿದ್ದಾಗ ತಾನು ಅವನ ಭಕ್ತನಾದವನು ನಾನು ಹೇಗಿರಲಿ,
ಅವನಿಗೆ ಯಾರೂ ಹೇಳಿದ್ದೇ ಇಲ್ಲ. ಅದಕ್ಕೆ ಆ ರೀತಿಯಾದ ಅನನ್ಯವಾದ ಭಕ್ತಿ, ಇನ್ನೂ ಭಾಳ ದೀರ್ಘವಾದ ವಿಚಾರ ಇದೆ ಇದರಲ್ಲಿ. ಆಮೇಲೆ ಕಡೆಯದಾಗಿ 14 ವರ್ಷ ಆದಮೇಲೆ ರಾಮನಿಗೂ ಇವನು ಭರತನ ಅನನ್ಯ ಭಕ್ತಿ ನೋಡಿ ರಾಮನೂ ಕೂಡ ಮೆಚ್ಚುತ್ತಾನೆ. ಯಾವ ರೀತಿ ಅಂತಂದರೆ, ವಿಭೀಷಣ ರಾವಣನ ವಧೆ ಆಯಿತು, ಇನ್ನು ನಾಳೆಗೆ ಇವತ್ತು 14 ವರ್ಷ ಇನ್ನೇನು ಮುಗಿಯುತ್ತೆ. ಆವಾಗ ಈಗ ವಿಭೀಷಣ ಪಟ್ಟಾಭಿಷೇಕ ಆಗಬೇಕು. ರಾಮ ನಗರ ಪ್ರವೇಶ ಮಾಡಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಲಂಕೆಯಲ್ಲಿ ಹೊರಗಡೆ ಇದ್ದು ಲಕ್ಷ್ಮಣ ಪ್ರವೇಶ ಮಾಡಿ ವಿಭೀಷಣ ಪಟ್ಟಾಭಿಷೇಕ ಎಲ್ಲ ಮಾಡಿ ಆಮೇಲೆ ರಾಮ ಹೊರಡೋದು ಅಂತ. ಆಗ ವಿಭೀಷಣ ಅಂಗಲಾಚಿ ರಾಮನನ್ನು ಕೇಳ್ಕೊಳ್ತಾನೆ, ಇನ್ನೇನು ಒಂದು ದಿವಸ ಇದ್ದು, ಇವತ್ತಾಗಲೇ ಸರಿ, ನಾಳೆ ಒಂದು ದಿವಸ ಇದ್ದು ನೀನು ನಗರವನ್ನು ಪ್ರವೇಶ ಮಾಡಿ ನಮ್ಮ ಲಂಕೆಗೆ ಒಳಗಡೆ ಬಂದು, ಓ ರಾಮ ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗು ಅಂತ ಅಂಗಲಾಚಿ ಕೇಳ್ತಾನೆ. ಆವಾಗ ರಾಮ ಏನು ಹೇಳ್ತಾನೆ ಗೊತ್ತಾ ಅವನಿಗಲ್ಲಿ, ನೋಡೋ 14 ವರ್ಷದ ಹಿಂದೆ ಚಿತ್ರಕೂಟದಲ್ಲಿ ಭರತ ಬಂದು ಅಂಗಲಾಚಿ ಕೇಳಿದ್ದ, ರಾಮ ಬಾ ನನ್ನ ಪಟ್ಟಾಭಿಷೇಕ ಮಾಡ್ಕೊ ಅಂತ. ಅವಾಗ ಹೇಳ್ದ, ನೋಡು 14 ವರ್ಷದಿಂದ ಭರತ ಪ್ರತಿ ಕ್ಷಣವೂ ನನಗೆ ಅವ್ನು ನೆನಪಾಗ್ತಾ ಇದೆ. ಭರತ ಕಾಯ್ತಾನೆ, ನಾನು ಒಂದು ಕ್ಷಣ ತಡ ಮಾಡಿದ್ರೆ ಬೆಂಕಿಗೆ ಬಿದ್ದು ಹೋಗ್ತಾನೆ. ನೀನು ಎಷ್ಟೇ ಅಂಗಲಾಚಿ ಕೇಳಿದ್ರು ಭರತನ ನನ್ನ ಮಾತು ಕೊಟ್ಟು ನಾನು ಹೋಗಬೇಕು ಅಂತೇಳಿ ಎಷ್ಟೇ ವಿಭೀಷಣ ಕೇಳಿದ್ರು ಅವನು ಒಂದು ದಿವಸ ಕಾಯ್ದೆ ಪ್ರವೇಶ ಮಾಡಿದೆ. ಭರತನ ಹೆಸರು ಹೇಳಿ 14 ವರ್ಷ ಆದಮೇಲೆ ಬಂದು ಅವನು ಮೊದಲು ಇನ್ನೇನು ನಂದಿಗ್ರಾಮಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲಿ ಭರದ್ವಾಜಗಳ ಆಶ್ರಮ ಬಂದ್ಬಿಟ್ಟು ಕೇಳ್ತಾನೆ, ಯುಕ್ತ ಅಂದರೆ ಭರತ ಯುಕ್ತನಾಗಿದ್ದಾನ ಅಂತ ಕೇಳ್ತಾನೆ. ಯುಕ್ತ ಅಂದರೆ ಸಮಾಧಾನವಾಗಿದ್ದಾನ, ನಾನು ಬಂದಿದೆ ಅಂತ ಗೊತ್ತಿದೆ ಅಲ್ವಾ, ಅವನು ಯುಕ್ತನಾಗಿದ್ದಾನ, ಹೇಗಿದ್ದಾನೆ, ನಾನು ಹೋಗಿ ನೋಡಲಾ ಅಂತ ಹನುಮಂತನ ಮೊದಲು ಕಳಿಸ್ತಾನೆ. ರಾಮ ಬಂದು ಇನ್ನೇನು ಅವ್ರ ಪ್ರವೇಶ ಕೇಳೋಕ್ಕಿಂತ ಮುಂಚೆ, ಅವನ ಭೇಟಿ ಹಾಕಿಂತ ಮುಂಚೆ ಭರದ್ವಾಜನ ಕೇಳ್ತಾನೆ, ಯುಕ್ತನಾಗಿದ್ದಾನ ಯುಕ್ತ. ಅವಾಗ ಭಾರದ್ವಾಜ ಹೇಳ್ತಾರೆ, ಪ್ರತಿ ಕ್ಷಣವೂ ನಿನ್ನನ್ನು ಕಾಯ್ತಾ ಮೈಯೆಲ್ಲ ಕೇಸರವಾಗಿದೆ, ಕೆಸರಿನಿಂದ ಕೂಡಿದಂತೆ. ಕೇಸರ ಅಂತಂದರೆ ಮೈಯೆಲ್ಲ ಕೆಂಪಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ವಾಲ್ಮೀಕಿಗಳು ಅಷ್ಟೇ ಪದ ಉಪಯೋಗಿಸೋದು. ಆಗ ಮೈಯೆಲ್ಲ ಕೆಂಪಾಕಾಯಿತು, ಸರಿಯೂ ನದಿ ನೀರಿನಲ್ಲಿ ಏನಾದರೂ ಕೊಳಕಿತ್ತ, ಅಥವಾ ಅವನು 14 ವರ್ಷ ಕಾಡಿನಲ್ಲಿ ಇದ್ದಂತೆ ಏನು ಸ್ನಾನಾದಿಗಳನ್ನು ಮಾಡ್ತಿರಲ್ವ? ಇಲ್ಲ, ಪ್ರತಿನಿತ್ಯ ಸ್ನಾನಾದಿಗಳನ್ನು ಮಾಡಿ ಸಂಧ್ಯಾ, ರಾಮ ಕೂಡ 2 ಹೊತ್ತು ಸಂಧ್ಯೆ ಮಾಡ್ತಿದ್ದ ಅಂತ ಉಲ್ಲೇಖಗಳು ಬರ್ತದೆ ಚಿತ್ರಕೂಟದಲ್ಲೆಲ್ಲ. ಅವನು ಬಹಳ ನಿಷ್ಠಾವಂತ ಶ್ರೀರಾಮಚಂದ್ರ ಈ ಕಾರ್ಯದಲ್ಲೆಲ್ಲ. ಆ ಭರತನು ಕೂಡ ಹಾಗೆ. ಹಾಗಾದರೆ ಮೈಯೆಲ್ಲ ಕೇಸರ ಯಾಕಾಯಿತು? ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಅಲ್ಲಿ ಅವನು ನಂದಿಗ್ರಾಮದಲ್ಲಿತ್ತು, ರಾಮನ ಪಾದುಕೆಯನ್ನಿಟ್ಟು ಅವನು ಪೂಜೆಯನ್ನೆಲ್ಲ ಮಾಡ್ತಾ ಇದ್ದಾಗ ಅವನು ಯಾವಾಗಲೂ ರಾಮನ ನೆನಪಲ್ಲಿ ಭಾವುಕನಾಗಿ ಸದಾ ಕಣ್ಣೀರು, ಆ ಕಣ್ಣೀರು ಮೈ ಬಟ್ಟೆ ಇತ್ತಲ್ಲ ಅದನ್ನು ಒದ್ದೆ ಮಾಡ್ತಿತ್ತು. ಅವನು ಮತ್ತೆ ಮತ್ತೆ ನಮಸ್ಕಾರ ಮಾಡೋದ್ರಿಂದ ಯಾವಾಗಲೂ ಒಂದು ಧೂಳು ಅಂಟ್ಕೊಂಡು ಮೈಯೆಲ್ಲ ಕೆಂಪಾಗಿರ್ತಿತ್ತಂತೆ ಮಣ್ಣಿನಿಂದ, ಅದರಿಂದ ಕೇಸರಯುಕ್ತ ಅಂತ ಭಾರದ್ವಾಜಗಳು. ಅದನ್ನು ನೀ ಏನು ಯುಕ್ತ ಅಂತ ಕೇಳ್ತೀವೋ ಭರತ ಆ ಮಟ್ಟದಲ್ಲಿದ್ದಾನೆ ಅಂತ. ಹನುಮಂತ ಬಂದು ಭರತನಿಗೆ ಸುದ್ದಿ ಹೇಳ್ತಾ, ಯಾಕಂದ್ರೆ ಅವನು ಬೇಗ ಹೋಗಿ ಸುದ್ದಿ ಹೇಳಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನಲ್ಲ. ಭರತನಿಗೆ ಹನುಮಂತ ಬಂದು ಹೇಳಿದಾಗ ಅವನೇನು ಮಾಡ್ತಾನಂತೆ, ಮೊದಲು ಆಲಿಂಗನ ಮಾಡ್ಕೊಂಡ್ಬಿಡ್ತಾನೆ. ಯಾರನ್ನ? ಹನುಮಂತನ. ರಾಮ ಬರ್ತಾ ಇದ್ದಾನ. ಅವಾಗ ಅವನೇನು ಮಾಡ್ತಾನೆ, ಅಲ್ಲಿ ಚೆನ್ನಾಗಿ ವಿಶೋಕೈಹಿ ಪ್ರೇಮೈಹಿ ಅಂತ ಬರ್ತಾನೆ ಮಾತು. ಏನು ಅಂತಂದರೆ ಅವನು ಅಳ್ತಾ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಎಷ್ಟು ಮಟ್ಟಿಗೆ ಅಳ್ತಾನೆ ಅಂತಂದರೆ ಅವನು ತಪ್ಪಿಕೊಂಡು ಹನುಮಂತನನ್ನು, ಅವಾಗ ಇಡೀ ಹನುಮಂತನ ಬೆನ್ನು ಪೂರ್ತಿ ಒದ್ದೆ ಆಗೋಯ್ತಂತೆ. ಅಂದರೆ ಶೋಕದಿಂದ ಅಲ್ಲೇ ಹೇಳಲ್ಲ, ಪ್ರೇಮಾಶ್ರುವಿಂದ ಅವನು ಅತ್ತು ಹನುಮಂತನ ಮೈಯೆಲ್ಲ ಒದ್ದೆ ಆಗಿಬಿಟ್ಟಿತ್ತಂತೆ. ಪ್ರೇಮೈಹಿ ವಿಶೋಕೈಹಿ, ಆ ಜಲದಿಂದ ಅಂತ. ಆಮೇಲೆ ಅವನು ಎಷ್ಟು ಮಟ್ಟಿಗೆ ಅನನ್ಯವಾದ ರಾಮನ ಭಕ್ತಿ ಅಂತಂದರೆ, ಹನುಮಂತನ ಇವನೇನಾದ್ರು ಬಿಟ್ಟರೆ ಮತ್ತೆ ಹೋಗಿ ರಾಮ ಬರೋದು ತಡ ಆಗ್ಬಿಡುತ್ತೆ, ಇವನು ಏನು ಹೇಳ್ತಾನೋ ನನ್ನ ಬಗ್ಗೆ ಅಂತೇಳಿ ಹನುಮಂತನ ಕೈ ಹಿಡ್ಕೊಂಡು ಅಲ್ಲೇ ಕೂರಿಸಿ ಹೇಳ್ತಾನೆ, ರಾಮನ ಲೀಲೆ ಬಗ್ಗೆ ಮಾಡು. ಇಡೀ ರಾತ್ರಿ ಭರತ ಮಲಗದೆ ರಾಮನ ಚರಿತ್ರೆಯನ್ನು ಕೇಳ್ಕೊಂಡು ಹನುಮಂತನ ಬಿಡೋದೇ ಇಲ್ಲ, ಅವನು ಕೇಳ್ತಿರ್ತಾನೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ಅನನ್ಯವಾದ ಭಕ್ತಿ ಎಲ್ಲಿರುತ್ತೋ ಭಗವಂತ ಹುಡುಕಿಕೊಂಡು ಬರಬೇಕು. ಅನನ್ಯ ಭಕ್ತ್ಯಾತು ಅನನ್ಯಯ, ಏನೋ ಯಥಾದ್ರಷ್ಟುಂ, ನನ್ನನ್ನು ನೀನು ಹಾಗೆ ನೋಡಬೇಕು ಅಂತಿದ್ರೆ ನೀನು ಅನನ್ಯವಾದ ಭಕ್ತಿಯನ್ನು ಪಡಿಬೇಕು ಅಂತ. ನಮ್ಮ ಶ್ರೀರಾಮಕೃಷ್ಣ ಜೀವನದಲ್ಲಿ ಶ್ರೀರಾಮಕೃಷ್ಣ ಒಂದು ಸೂಚನೆಯನ್ನು ಕೊಡ್ತಾರೆ. ಕೆಲವು ಬೇರೆ ಬೇರೆ ಉಪನ್ಯಾಸಗಳನ್ನು ನಾನು ಇದು ಉಲ್ಲೇಖ ಮಾಡಿದ್ದೇನೆ. ಇದು ಭಾಳ ಸುಂದರವಾಗಿದೆ.
ಭಾಳ ನನಗೂ ಈ ಘಟನೆ ಕೂಡ ಭಾಳ ಇಷ್ಟ. ಶ್ರೀರಾಮಕೃಷ್ಣ ಭಕ್ತನಾದನು ವೈಕುಂಠನಾಥ ಸನ್ಯಾಲ ಇದ್ದಾನಲ್ಲ, ಆ ವೈಕುಂಠನಾಥ ಸನ್ಯಾಲ ಶ್ರೀರಾಮಕೃಷ್ಣ ಹತ್ರ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನು ಸಾಕಷ್ಟು ಬಂದ ಮೇಲೆ ಶ್ರೀರಾಮಕೃಷ್ಣ ಸಾನ್ನಿಧ್ಯಕ್ಕೆ ಸಂಪರ್ಕಕ್ಕೆ ಬಂದು ಮುಂದೆ ಮುಂದೆ ಹೋಗಿ ಸಾಕಷ್ಟು ಆಧ್ಯಾತ್ಮಿಕ ಉನ್ನತಿಯನ್ನು ಪಡಿತಾನೆ. ಆಮೇಲೆ ಮುಂದೆ ಶ್ರೀರಾಮಕೃಷ್ಣ ಕೂಡ ಅವನಿಗೆ ಮಂತ್ರದೀಕ್ಷೆಯನ್ನು ಕೊಡ್ತಾರೆ. ಅಲ್ಪರಿಗೆ ಮಾತ್ರ, ಕೆಲವರಿಗೆ ಮಾತ್ರ ಶ್ರೀರಾಮಕೃಷ್ಣ ಮಂತ್ರದೀಕ್ಷೆ ಕೃಪೆ ಮಾಡಿದ್ದು. ಆ ಕೃಪೆ ಪಾತ್ರನಾದವನು ನಮ್ಮ ವೈಕುಂಠನಾಥ ಸನ್ಯಾಲ್ ಕೂಡ. ಅವನು ಒಂದು ಸಲ ದಕ್ಷಿಣೇಶ್ವರಕ್ಕೆ ಬಂದಿರ್ತಾನೆ. ಒಂದು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಅವನ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅವನ ಜೊತೆಗೆ ಮಾತಾಡ್ತಿರ್ತಾರೆ. ಅವನು ಶ್ರೀರಾಮಕೃಷ್ಣ ಕೋಣೆಯಲ್ಲಿ ಅಲ್ಲಿ ಮೇಲ್ಗಡೆ ಗೋಡೆ ಮೇಲೆ ಚೈತನ್ಯ ಮಹಾಪ್ರಭುಗಳ ಒಂದು ಚಿತ್ರಪಟ ಇರ್ತದೆ. ಚೈತನ್ಯ ಮಹಾಪ್ರಭುಗಳಿದ್ದಾರೆ. ಜೊತೆಗಳಿಗೆ ಅವನ ಕೆಲವು ಅನುಯಾಯಿಗಳೆಲ್ಲ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಭಾವದಲ್ಲಿದ್ದಾರೆ. ಇದನ್ನು ವೈಕುಂಠನಾಥ ಸನ್ಯಾಲನಿಗೆ ಶ್ರೀರಾಮಕೃಷ್ಣ ತೋರಿಸ್ಬಿಟ್ಟು, ಎಂಥ ಅದ್ಭುತವಾಗಿದೆ ನೋಡು, ಅವರೆಲ್ಲ ಸಂಕೀರ್ತನೆಯಾಗಿ ಮಾಡ್ತಾ ಇದ್ದಾರೆ, ಭಾವೋನ್ಮತ್ತರಾಗಿದ್ದಾರೆ, ಏನು ಅದ್ಭುತ ನೋಡು, ಅವ್ರ ಅನುಯಾಯಿಗಳೆಲ್ಲ ಸಂಕೀರ್ತನೆ ಏನು ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ತೋರಿಸಿ ಹೇಳ್ತಾರೆ. ಆವಾಗ ವೈಕುಂಠ ನಕಾರಾತ್ಮಕ ಉತ್ತರ ಕೊಡ್ತಾನೆ. ವೈಕುಂಠನಾಥ ಸನ್ಯಾಲ ಏನು ಹೇಳ್ತಾನೆ, ಮಹಾಶಯರೇ, ಅವರ ಅನ್ಯಾಯಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಈ ಸಂಕೀರ್ತನೆ ಎಲ್ಲ ನೋಡ್ತಾ ಇದ್ದಾರಲ್ಲ, ಅಲ್ಲಿ ತೋರಿಸ್ತಾ ಇರಲ್ಲ, ಆ ಅನ್ಯಾಯಿಗಳೆಲ್ಲ ಅಂಥ ಏನು ಒಳ್ಳೆ ವ್ಯಕ್ತಿಗಳಲ್ಲ, ಎಲ್ಲ ಕೆಳಮಟ್ಟದ ವ್ಯಕ್ತಿಗಳಪ್ಪ, ಅವರೇನಂತ ಒಳ್ಳೆ ವ್ಯಕ್ತಿಗಳಲ್ಲ ಅಂತ. ಶ್ರೀರಾಮಕೃಷ್ಣ ಹೇಳ್ತೆ, ನೀನು ಸಂಕೀರ್ತನೆ ಮಾಡ್ತಾ ಇದ್ದೆ, ಭಾವದಲ್ಲಿದ್ದಾನೆ ಅಂತ ನಾನೇನು ಹೇಳ್ತಾ ಇದ್ದೆ, ನೀನು ಅವೆಲ್ಲ ಕೆಳಮಟ್ಟದ ಜನ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ವೈಕುಂಠ ಶ್ರೀರಾಮಕೃಷ್ಣ ಹೇಳ್ತಾನೆ, ಮಹಾಶಯರೇ, ನಾನು ನದಿಯಾದವನು ಅಂತ. ಚೈತನ್ಯ ಮಹಾಪ್ರಭುಗಳ ಹುಟ್ಟು ಗ್ರಾಮವಾದ ನದಿಯ, ನಾನು ನದಿಯಿಂದ ಬಂದವನು ಅಂತ. ಅವಾಗ ರಾಮಕೃಷ್ಣ ಹೇಳ್ತಾರೆ, ಓ ನೀನು ನದಿಯಾನಲ್ಲಿ ಹುಟ್ಟಿದವನ, ನಿನಗೆ ಇನ್ನೊಂದು ನಮಸ್ಕಾರ ಅಂತಾರೆ. ಅವ್ನು ಬಂದಾಗ ಅವನಿಗೆ ನಮಸ್ಕಾರ ಅಂತ ಹೇಳಿರ್ತಾರೆ. ಯಾವಾಗ ಅವ್ನು ನದಿಯ ಅಂತ ಗೊತ್ತಾಗುತ್ತೋ, ಚೈತನ್ಯ ಮಹಾಪ್ರಭುಗಳು ಹುಟ್ಟೂರಿಂದ ಬಂದಿದೆ ಅಂತ ರಾಮಕೃಷ್ಣಗೆ ಅವನ ಮೇಲೆ ಪ್ರೇಮ. ಅದಕ್ಕೆ ಹೇಳ್ತಾರೆ, ನೀನು ನದಿಯ ಅವನ, ಹಾಗಾದರೆ ನಿನಗೆ ಇನ್ನೊಂದು ನಮಸ್ಕಾರ ಸ್ವೀಕಾರ ಮಾಡು ಅಂತ. ಆವಾಗ ಅವನು ವೈಕುಂಠ ಹೇಳ್ತಾನೆ, ಮಹಾಶಯರೇ, ನಾನು ನಮ್ಮ ನದಿಯಲ್ಲಿ ನೋಡಿದ್ದೀನಿ ಹೇಗಿರ್ತಾರೆ ಇವರೆಲ್ಲ ಸಂಕೀರ್ತನೆಯನ್ನು ಮಾಡೋರು, ಆದ್ದರಿಂದ ನನಗೆ ಅವ್ರ ಬಗ್ಗೆ ಏನೋ ಅಂತ ಗೌರವ ಇಲ್ಲ, ಅದಕ್ಕೆ ನಾನು ಹೀಗೆ ಹೇಳಿದೆ ಅಂತ. ಶ್ರೀರಾಮಕೃಷ್ಣ ನೋಡಿ ಅಲ್ಲಿವರೆಗೂ ಅದ್ರ ಬಗ್ಗೆ ಮಾತಾಡ್ತಾರೆ. ತಕ್ಷಣ ವಿಚಾರವನ್ನು ಬದಲಾಯಿಸಿ ತಕ್ಷಣ ವೈಕುಂಠನಿಗೆ, ಅವನಿಗಾಗಲೇ ಒಂದಷ್ಟು ದಿವಸ ಬಂದು ಹೋಗ್ತಾ ಇದ್ದಾನಲ್ಲ, ಅವಾಗ ಅವನು ಕೇಳ್ತಾನೆ, ಶ್ರೀರಾಮಕೃಷ್ಣ ಕೇಳ್ತಾನೆ ಅವನ್ನ, ಏ ವೈಕುಂಠ, ಇದನ್ನು ಕಂಡ್ರೆ ನಿನಗೇನು ಅನಿಸುತ್ತೆ? ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಪ್ರಶ್ನೆ ಅಲ್ಲ ಇದು, ಹಲವರನ್ನು ಕೇಳ್ತಾರೆ. ಇದನ್ನು ಕಂಡ್ರೆ ನಿನಗೇನು ಅನಿಸುತ್ತೆ? ರಾಮಚಂದ್ರ ದತ್ತ ಇವರೆಲ್ಲ ಇದನ್ನು ಅವತಾರ ಅಂತ ಕರೀತಾರೆ, ನಿನಗೇನು ಅನಿಸುತ್ತೆ ಅಂತ. ನೋಡಿ, ಅಲ್ಲಿ ನದಿಯ ಬಗ್ಗೆ ಮಾತಾಡ್ತಿದ್ರು, ಏನೋ ಅವರ ಕೆಳಮಟ್ಟದವರು ಅಂತ ಹೇಳ್ದು. ಆ ವಿಚಾರದಲ್ಲಿ ಶ್ರೀರಾಮಕೃಷ್ಣ ಇಟ್ಟಿಲ್ಲ. ಅವ್ರು ಕೇಳಿದ್ರು, ಇದನ್ನು ಕಂಡ್ರೆ ನಿನಗೆ ಅನಿಸುತ್ತೆ, ರಾಮೆಲ್ಲ ಅವತಾರ ಅಂತ ಹೇಳ್ತಾ ಇದ್ರು, ನಿನಗೇನು ಅನಿಸುತ್ತೆ ಅಂತ. ಅವನು ಇದಕ್ಕಿದ್ದಂಗೆ, ಮಾಷಾರ ಅವ್ರು ಅವತಾರ ಅಂತ ಹೇಳ್ತಾ ಇದ್ದಾರೆ ನಿಮಗೆ? ಹೌದು, ರಾಮೆಲ್ಲ ನಾನು ಇದನ್ನು ಅವತಾರ ಅಂತ ಕೇಳ್ತಾ. ಅಯ್ಯೋ ಮಾಷಾರೇ, ನಿಮ್ಮನ್ನು ಅವರ ಅವತಾರ ಅಂತ ಹೇಳಿದ್ರಲ್ಲ, ತಪ್ಪು ಅಂತ. ಹಾಗೆ ನೀವೇನು ಹೇಳ್ತೀನಿ ಅಂತ. ನೀವು ಸ್ವಯಂ ಭಗವಂತನೇ. ಅವತಾರ ಅಂತಂದರೆ ಅಂಶ, ಇಷ್ಟಂಶ ಅಷ್ಟಂಶ ಇಳಿದು ಬಂತ ಅಂತ. ಹಂಗೆಲ್ಲ ಅಲ್ಲ, ನೀವು ಸ್ವಯಂ ಭಗವಂತನೇ. ಇಲ್ಲಿ ಅವತಾರ ಅಂತ ಹೇಳಿದ್ರು ಕೂಡ ಕಡಿಮೆ ಆಯಿತು ಅಂತಾನೆ. ಅದು ಯಾಕೆ ಹೇಳ್ತೀನಿ ನೀನು? ಅದಕ್ಕೆ ಅವನು ಹೇಳ್ತಾನೆ, ಮಹಾಶಯರೇ, ನಾನು ಈ ನಿಮ್ಮ ಹತ್ರ ಬಂದು ಶುರು ಮಾಡಿದ್ಮೇಲೆ ಶಿವನ ಮೇಲೆ ಧ್ಯಾನ ಮಾಡಬೇಕು ಅಂತ ನಾನು ಸಾಕಷ್ಟು ಪ್ರಯತ್ನಪಟ್ಟು ಹೃದಯದಲ್ಲಿ ಶಿವನ ಧ್ಯಾನ ಮಾಡ್ತಾಯಿದ್ದೆ. ನಿಮ್ಮ ಸಂಪರ್ಕಕ್ಕೆ ಬಂದು ಒಂದಷ್ಟು ದಿವಸ ಎಲ್ಲ ಆದಮೇಲೆ ಯಾವಾಗ ನಾನು ಕಣ್ಮುಚ್ಚಿ ಧ್ಯಾನ ಮಾಡಲಿಕ್ಕೆ ಸಿಗ್ತಾನೆ, ಎಷ್ಟೇ ಪ್ರಯತ್ನ ಪಟ್ಟು ನನಗೆ ಶಿವ ಬರ್ತಾನೆ ಇಲ್ಲ ಹೃದಯದಲ್ಲಿ. ನೀವೇ ಬಂದು ಕೂರ್ತಾ ಇದ್ದೀರಿ, ನಿಮ್ಮ ಮುಖ, ನಿಮ್ಮ ರೂಪ, ನಿಮ್ಮನ್ನೇ ಪೂರ್ಣವಾಗಿ ನೀವೇ ನನ್ನನ್ನು ಆವರಿಸಿದ್ದೀರಿ. ಹಾಗಾಗಿ ಶಿವ ಎಷ್ಟೇ ಪ್ರಯತ್ನ ಪಟ್ಟರು ಬರ್ತಾ ಇಲ್ಲ. ಆಮೇಲೆ ನಂಗೆ ಗೊತ್ತಾಯಿತು, ನೀವು ಶಿವ ಬೇರೆ ಅಲ್ಲ ಅಂತ. ನಾನು ಈಗ ನಿಮ್ಮ ಮೇಲೆ ನಾನು ಧ್ಯಾನ ಮಾಡ್ತಾ ಇದ್ದೇನೆ. ನಾನು ಈಗ ನಿಮ್ಮನ್ನು ಪೂರ್ಣವಾಗಿ ಅವತಾರ ಅಲ್ಲ, ಸ್ವಯಂ ಭಗವಂತನೇ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಇದು ನನ್ನ ಅನುಭವ ಮಹಾಶಯರೇ ಅಂತ. ಇಲ್ಲಿಗೆ ಮಾತು ನಿಲ್ಲುತ್ತೆ. ಆಮೇಲೆ ಶ್ರೀರಾಮಕೃಷ್ಣ ಒಂದು ಮಾತು ಹೇಳ್ತಾರೆ. ಅದಾದಮೇಲೆ, ಓಹ್, ಇಷ್ಟು ದಿವಸ
ನಾನು ನಿನ್ನ ಬಗ್ಗೆ ಚಿಂತಿತನಾಗಿದ್ದೆ, ಇನ್ನು ಮುಂದೆ ನನಗೆ ನಿನ್ನ ಬಗ್ಗೆ ಆ ಚಿಂತೆ ಹೊರಟೋಯ್ತು ಅಂತ ಹೇಳ್ತಾರೆ. ಅವಾಗ ಶಾರದಾ ಅಂಜಿ ಕೆಳಗಡೆ ಒಂದು 4 ವಾಕ್ಯ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ ಬರೀತಾರೆ. ನಮಗಾದ್ರೂ ಶ್ರೀರಾಮಕೃಷ್ಣ ಆ ರೀತಿ ಹೇಳ್ದನ್ನು ಏನಕ್ಕೆ ಹೇಳಿದ್ರು ಅಂತ ಅರ್ಥ ಆಗಲಿಲ್ಲ. ಆಮೇಲೆ ನಮಗೆಲ್ಲ ಅರ್ಥ ಆಯಿತು. ಶ್ರೀರಾಮಕೃಷ್ಣ ವೈಕುಂಠನಿಗೆ ಮಾತು ಹೇಳಿದ್ದು ಏನು ಹೇಳಿದ್ರು ಅಂತಂದರೆ, ಯಾವಾಗ ಶ್ರೀರಾಮಕೃಷ್ಣ ಪರಮಹಂಸರನ್ನ ವೈಕುಂಠನಿಗೆ ಅನುಭವದ ಮೂಲಕ ಅವತಾರ ಅಂತ ಗೊತ್ತಾಯಿತು, ಅವಾಗೇನಾಯಿತು, ಅನನ್ಯವಾಗಿ ಮನಸ್ಸಲ್ಲಿ ಹೋಗೋದಕ್ಕೆ ಶುರುವಾಗ್ತದೆ. ಯಾವಾಗ ಅನನ್ಯವಾದ ಭಕ್ತಿಯಿಂದ ಅವನ ಮನಸ್ಸು ಹೋಗ್ತೋ ಅವನಿಗೆ ಸಾಕ್ಷಾತ್ಕಾರ ಖಂಡಿತ ಆಗಲೇಬೇಕು. ಅಂದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಓಹ್ ಈಗ ನಿನಗೆ ಅರ್ಥ ಆಗ್ತಾ ಇದೆಯಲ್ಲ, ಆದರೆ ನನಗೆ ಈಗ ನಿಶ್ಚಿಂತನಾಗಿದ್ದೆ ಅಂತ. ಯಾವಾಗ ಅವನು ನಿಶ್ಚಿಂತನ ಆಯಿತು, ಅವನ ಅಭಯಕ್ಕೆ ನಾನು ಒಳಗೆ ಹಾಕ್ತೀನಲ್ಲ, ಅದಕ್ಕೋಸ್ಕರನೇ ಇಲ್ಲಿ ವೈಕುಂಠನಾಥನ ಈ ಶ್ರೀರಾಮಕೃಷ್ಣರು ಅವನಿಗೆ ಹೇಳ್ತಾರೆ, ನಾನು ಈಗ ನಿನ್ನ ಬಗ್ಗೆ ನಾನು ನಿಶ್ಚಿಂತೆ ಆಯಿತು, ಇಷ್ಟು ದಿವಸ ಒಂದು ಚಿಂತೆ ಇಟ್ಕೊಂಡಿದ್ದೆ, ಅದರಿಂದ ಈಗ ಚಿಂತೆ ನಾನು ತಪ್ಪಿಬಿಟ್ಟಿರಿ, ಈಗ ನನಗೆ ನಿನ್ನ ಬಗ್ಗೆ ಅಷ್ಟೊಂದೇನು ಆ ಚಿಂತೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಆ್ಯಕ್ಚುಲಿ ಅವತಾರ ಎಲ್ಲ ಏನು ಅನ್ನೋದಕ್ಕೂ ಒಂದು ವಿಚಾರ ಇದೆ. ಹೇಗೆ ಭಾವಿಸೋದು ಅವತಾರ ಅಂದರೆ ಏನು? ಭಾಳ ಇದ್ರ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳು ಸ್ಪಷ್ಟತೆ ಬೇಕಾಗ್ತದೆ. ಉದಾಹರಣೆ ಮೂಲಕ ನಿಮ್ಗೆ ಏನಾದ್ರು ಹೇಳೋದಾದರೆ, ಸ್ವಯಂ ಸ್ವಾಮಿ ಶಾರದಾ ಅಂತನ್ನ ಶರತ್ ಮಹಾರಾಜ್ ಉದ್ಬೋಧನಲ್ಲಿದ್ದಾಗ ಒಬ್ಬ ಭಕ್ತ ಬಿಧುರಾಯ್ ಅಂತ ಒಬ್ಬ ಭಕ್ತ ಇದ್ದಾನೆ. ಅವನು ಉದ್ಬೋಧನೆಗೆ ಬಂದು ಹೋಗ್ತಿರ್ತಾನೆ. ಆಗ ಒಂದು ದಿವಸ ಶಾರದಾಂಜಿ ಕೂತಿರ್ತಾರೆ. ಶಾರದಾಂಜಿ ನೋಡಿ ಬಿಧುರಾಯ್ ಹೇಳ್ತಾನೆ, ಮಹಾಶಯರೇ, ಈ ರಾಮಕೃಷ್ಣ ಮಿಷನ್ ಅಂತ ಇಷ್ಟು ದೊಡ್ಡ ಸಂಘ ಎಲ್ಲ ಶುರು ಮಾಡಿಬಿಟ್ಟು ಸ್ವಾಮಿ ವಿವೇಕಾನಂದರು ಅವರು ಶುರು ಮಾಡಿದ ಮೇಲೆ, ಈ ವಿವೇಕಾನಂದರು ದೇಹ ಬಿಟ್ಟ ಮೇಲೆ ಇಷ್ಟು ವರ್ಷ ಬಹುಶಃ ಆಗಲೇ ಶುರುವಾಗಿ ಸ್ವಾಮಿ ವಿವೇಕಾನಂದ ದೇಹ ಬಿಟ್ಟು ಒಂದು 20-25 ವರ್ಷ ಆಗಿರ್ಬೇಕು, ಈ ಮಾತು ಆಡ್ತಾ ಇರ್ಬೇಕಾರೆ ಅಂತ ಬಹುಶಃ 3-4 ಆ ಥರ. ಈಗ ಇಷ್ಟು ವರ್ಷ ನೀವು ಮುಂಚೂಣಿ, ಅವ್ರ ಜನರಲ್ ಸೆಕ್ರೆಟರಿ ಆಗಿದ್ದಲ್ವ, ನೀವು ಮುಂಚೂಣಿನಲ್ಲಿ ಇದ್ದು ಇದನ್ನು ನಡೆಸ್ತಾ ಇರೋದ್ರಿಂದ ಈ ಮಿಷನ್ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಈ ಭಕ್ತನಾಗಲಿ ಹೋಲಿ ಮದರ್, ಆಮೇಲೆ ಶ್ರೀಮಾತೆಯವ್ರ ದೇಹ ಬಿಟ್ಟ ಮೇಲೆ ಅವರ ಶಿಷ್ಯರನ್ನು ಕೂಡ, ಶಿಷ್ಯರು ಇವನ್ನೆಲ್ಲ ಶಾರದಾಂಜಿ ಮಹಾರಾಜು ಮುನ್ನಡೆಸ್ತಾ ಇರ್ತಾರೆ. ಅವ್ರಿಗೆ ತೊಂದರೆ ಆಗದಂಗೆ ಸಾಧನೆಯಲ್ಲಿ ಹೆಲ್ಪ್ ಮಾಡೋದು ಎಲ್ಲ ರೀತಿಯಲ್ಲೂ. ನೀವು ಮುಂಚೂಣಿ ಹೊತ್ತಿದ್ರಿಂದ ಇದೆಲ್ಲ ಇಷ್ಟು ದೊಡ್ಡ ಸಂಘವನ್ನಾಗಲಿ ಭಕ್ತರನ್ನಾಗಲಿ ಇವ್ರನ್ನೆಲ್ಲ ನೀವು ಜವಾಬ್ದಾರಿಯನ್ನು ತೊಗೊಂಡಿದ್ದಾರಲ್ಲ, ನೀವು ಮುಂದೆ ನಿಂತಿರೋದು ಇದೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾರೆ. ಅವಾಗ ಹೇಳ್ತೇವೆ, ಮೂರ್ಖ, ಹೋಗಿ ನನ್ನ ಹೆಸರು ಹೇಳ್ತಲ್ಲೋ, ಇದನ್ನು ನೋಡಿ ಇಷ್ಟರ ಮಟ್ಟಿಗೆ ಇದೆಲ್ಲ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅವರೆಲ್ಲ ದೇಹ ಬಿಟ್ಟ ಮೇಲೆ ಅಂತಂದರೆ, ಇದು ಕೇವಲ ಸ್ವಾಮಿ ಬ್ರಹ್ಮಾಂದರ ತಪಶಕ್ತಿಯಿಂದ, ಅವರ ಅನುಗ್ರಹದಿಂದ, ಅವರ ಪಾತ್ರದಿಂದ ನಡೀತಾ ಇರೋದು, ನಮ್ಮಿಂದ ಅಲ್ಲ, ನೆನ್ಪಿಟ್ಕೋ. ಆಮೇಲೆ ಇನ್ನೊಂದು ವಿಚಾರ ನೆನ್ಪಿಟ್ಕೋ ಅಂತ ಹೇಳ್ತಾರೆ. ಇದು ಬಹಳ ಗಮನೀಯವಾದ ವಿಚಾರ. ಅವ್ರೇನು ಹೇಳ್ತಾರೆ, ಇಷ್ಟು ವರ್ಷ ಆದಮೇಲೆ ಕೂಡ ನನಗೆ ವಿವೇಕಾನಂದರು ಪೂರ್ಣವಾಗಿ ಅರ್ಥ ಆಗಲಿಲ್ಲ. ನಾನು ಈಗಲೂ ವಿವೇಕಾನಂದರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರನ್ನ. ನೋಡಿ, ಇವರೆಲ್ಲ ಜೊತೆಗಿದ್ದವರು ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರು, ನರೇಂದ್ರ ಜೊತೆ ಬೆಳೆದವರು ಶರತ್ ಮಹಾರಾಜು, ಆಮೇಲೆ ಶ್ರೀರಾಮಕೃಷ್ಣನಿಂದ ತರಬೇತಿ ಪಡೆದವರು, ಆಮೇಲೆ ಅವರ ಎಲ್ಲ ಜೀವನವನ್ನು ಕಂಡವರು ಇರೋವರೆಗೂ, ಆಮೇಲೆ ಅವ್ರ ದೇಹ ಬಿಟ್ಟು 20 ವರ್ಷ ಆದಮೇಲೂ ಶಾರದಾಂಜಿ ಹೇಳ್ತಾ ಇದ್ದಾರೆ, ವಿವೇಕಾನಂದರು ಯಾರು ಅಂತ ಅವ್ರ ವಿಚಾರಗಳು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ, ನನಗಿನ್ನೂ ಪೂರ್ಣವಾಗಿ ವಿವೇಕಾನಂದರು ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಆಶ್ಚರ್ಯಕಾದ ವಿಚಾರ ಇನ್ನೂ 2 ಇದೆ. ಮುಂದುವರ್ಸ ಹೇಳ್ತಾರೆ, ನಾವು 15 ಜನ, ಅಂದರೆ ಶ್ರೀರಾಮಕೃಷ್ಣ ಸನ್ಯಾಸ ಶಿಷ್ಯರು 16 ಜನ ಅಲ್ವಾ, ವಿವೇಕಾನಂದನ ಬಿಟ್ಟರೆ ನಾವು 15 ಜನ ಆದ್ವಿ. ನಾವು 15 ಜನ ಏನೇನು ತಪಸ್ಸನ್ನು ಸಾಧನೆಯನ್ನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವೋ, ನಾವು ಅಷ್ಟು ಜನ ಇನ್ನು 1000 ಪಟ್ಟು 1000 ಟೈಮ್ಸ್ ನಾವು 15 ಜನ ಒಟ್ಟಿಗೆ ಸೇರಿ ಮಾಡಿದಂಥ ತಪಸ್ಸನ್ನು ಇನ್ನು 1000 ಪಟ್ಟು 1000 ಟೈಮ್ಸ್ ನಾವು ಅಷ್ಟು ಜನ ಮಾಡಿದರೆ, ಮಲ್ಟಿಪ್ಲೈಡ್ ಬೈ 1000 ಟೈಮ್ಸ್ ಇಷ್ಟು ಸಾಧನೆಯನ್ನು ಮಾಡಿದರೆ ವಿವೇಕಾನಂದರ ಒಂದು ಪಾರ್ಟಿಕಲ್, ಒಂದು ಕಣ ಅಷ್ಟೇ ಅಂತಾರೆ. ಆಮೇಲೆ ಇನ್ನೂ ಇನ್ನೂ ವಿಚಾರ ಇದೆ. ಇನ್ನೂ ಆಶ್ಚರ್ಯ ಏನು ಗೊತ್ತಾ, ಈ ವಿವೇಕಾನಂದ ನಾವು 15 × 1000 ಟೈಮ್ಸ್ ಮಾಡೋದು ಏನಾಗುತ್ತೆ, 1 ಪಾರ್ಟಿಕಲ್ ಆಫ್ ವಿವೇಕಾನಂದ. ಈ ಥರ ವಿವೇಕಾನಂದನ ಲಕ್ಷ್ಯ ಸೇರಿಸಿದರೆ ಆವಾಗ ಇದು ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಕಣ. ಈಗ ಭಾವಿಸು, ಶ್ರೀರಾಮಕೃಷ್ಣ ಯಾರಿರಬಹುದು? ಇದು ಅವತಾರ ಅಂದರೆ. ಅವತಾರ ಅಂದರೆ ಅಷ್ಟು ಸಾಧಾರಣ ಅಲ್ಲ.
ಅದಕ್ಕೆ ಅವನ ಅರಿಬೇಕು ಅಂತಂದ್ರೆ ಅನನ್ಯವಾದ ಭಕ್ತಿ ಇಟ್ಕೊಂಡ್ರೆ ಮಾತ್ರ ಅವನು ತಾನು ಯಾರು ಅಂತ ನೀವು ಎಷ್ಟೇ ತಪಸ್ಸು ಮಾಡ್ಬೋದು, ಎಷ್ಟೇ ದಾನ ಮಾಡ್ಬೋದು, ಎಷ್ಟೇ ಯಜ್ಞ ಮಾಡ್ಬೋದು, ಆಮೇಲೆ ಎಷ್ಟೇ ಅಧ್ಯಯನ ಮಾಡ್ಬೋದು, ಅವನ ಕೈಗೆ ಸಿಗೋದಿಲ್ಲ. ಅವನಿಗೆ ಸಿಗಬೇಕು ಅಂತಂದು ಈ ಅವತಾರ ಯಾರಪ್ಪ, ನೀನನ್ನು ಭಕ್ತಿಯಿಂದ ಅವನು ಪ್ರವೇಶ ಮಾಡಿದ್ರೆ ಒಂದೊಂದೇ ಅವನು ಬಿಚ್ಚಿಕೊಡ್ತಾ. ನಮ್ಮ ಕಾಶಿನಲ್ಲಿದ್ದರಲ್ಲ ಸ್ವಾಮಿ ಶಾಂತಾನಂದರು, ಶ್ರೀಮಾತೆ ಶಾರದಾ ದೇವಿಯವರ ಶಿಷ್ಯರಾದಂಥ ಸ್ವಾಮಿ ಶಾಂತಾನಂದರು ತಮ್ಮ ಕಳೆಯ ದಿವಸಗಳನ್ನು ಕಾಶಿ ಸೇವಾಶ್ರಮದಲ್ಲಿ ತಮ್ಮ ಜೀವನ ನಡೆಸಿದ್ರಲ್ಲ. ನಮಗೆ ಗೊತ್ತಿದೆ, ನಮ್ಮ ಸ್ವಾಮಿ ಶ್ರೀಧರಾಂಜಿ ನಮ್ಮ ಆಶ್ರಯನಲ್ಲಿ ಈಗ ಕೆಲವು ತಿಂಗಳ ಹಿಂದೆ ದೇಹವನ್ನು ಬಿಟ್ಟರಲ್ಲ. ಸ್ವಾಮಿ ಶ್ರೀಧರಾಂಜಿ ಮರದವರು ಸೇವಕರಾಗಿ ಕೆಲವು ವರ್ಷಗಳನ್ನು ಸೇವೆ ಮಾಡಿದ್ರಲ್ಲ. ಅವರು ಬ್ರಹ್ಮಚಾರಿಗಳು ಸೇರಿ ಕೆಲವು ವರ್ಷಗಳು ಮಾತ್ರ ಆಗಿದೆ. ಆಗ ಅವ್ರಿಗೊಂದು ಕುತೂಹಲ ಆಯಿತು. ಶ್ರೀಧರಾಂಜಿ ಮೇಲೆ ಇನ್ನೂ ಹೊಸದಾಗಿ ಅಷ್ಟೊಂದು ವಿಚಾರ ಇನ್ನೂ ಗೊತ್ತಿರಲಿಲ್ಲ. ಅವರೇ ತಮ್ಮ ರೆಮಿನಿಸೆನ್ಸಲ್ಲಿ ಹೇಳಿದ್ದಾರೆ. ಇನ್ನು ಶ್ರೀರಾಮಕೃಷ್ಣ ಬಗ್ಗೆ ಆಗಲಿ, ಹೋಲಿ ಮದರ್ ಬಗ್ಗೆ ಆಗಲಿ, ಸ್ವಾಮೀಜಿ ಬಗ್ಗೆ ಅಷ್ಟೊಂದು ವಿಚಾರಗಳು ಗೊತ್ತಿರಲಿಲ್ಲ. ಹೊಸದಾಗಿ ಆಶ್ರಮಕ್ಕೆ ಸೇರಿದ್ದಾರೆ. ಇನ್ನು ಬ್ರಹ್ಮಚಾರಿಗಳು ಸೇವಾಶ್ರಮದ ಕಾಶಿ ಸೇವಾಶ್ರಮ ಆಸ್ಪತ್ರೆಯಲ್ಲಿ ಸ್ವಲ್ಪ ಸೇವಾ ಕಾರ್ಯಗಳನ್ನು ಮಾಡ್ತಾಯಿದ್ರು. ಮುಖ್ಯವಾಗಿ ಸ್ವಾಮಿ ಶಾಂತಾನಂದ ಜೊತೆ ಇದ್ಕೊಂಡು ಅವರ ಸೇವಕರಾಗಿದ್ದರು. ಆವಾಗ ಅವ್ರಿಗೆ ಒಂದು ಕುತೂಹಲ ಇತ್ತು, ಒಂದು ಪ್ರಶ್ನೆ ಇತ್ತು. ಏನು ಪ್ರಶ್ನೆ ಅಂತಂದರೆ, ಶ್ರೀರಾಮಕೃಷ್ಣಗೆ ನಾವು ವಚನವೇದ್ದೆಲ್ಲ ಹೋದಾಗ ಎಷ್ಟೆಲ್ಲ ಬರುತ್ತೆ, ಭಾವ ಸಮಾಧಿಗೆ ಹೋದರು, ನರ್ತನೆ ಮಾಡಬೇಕಾದ್ರೆ ಸಮಾಧಿಗೆ ಹೋಗ್ತಾಯಿದ್ರು ಅಂತೆಲ್ಲ. ಆಗಾಗ ಎಷ್ಟು ದಿನವಲ್ಲ ಹಲವಾರು ಸರಿ ಶ್ರೀರಾಮಕೃಷ್ಣರು ಸಹಜವಾಗಿ ಸಮಾಧಿಗೆ ಹೋಗ್ತಾ ಇದ್ರಲ್ಲ. ಅದಕ್ಕೆ ಇವರು ಶಾಂತ ಅಂದರು ಶ್ರೀಮಾತೆಯವ್ರ ಜೊತೆ ಇದ್ದರು, ಶ್ರೀಮಾತೆಯವರು ಸೇವೆಯನ್ನು ಮಾಡಿದರು, ಶ್ರೀಮಾತೆಯವರು ಶಿಷ್ಯರು ಮಂತ್ರೀಕ್ಷ ಎಲ್ಲ ಪಡೆದವರು. ಹಾಗಾಗಿ ಕೇಳ್ತಾರೆ, ಮಹಾರಾಜ ನೀವು ಹೋಲಿ ಮದರ್ ನೀವು ಸಮಾಧಿಗೆಲ್ಲ ಹೋಗ್ತಾಯಿದ್ರು, ಅವಾಗವಾಗ ಸಮಾಧಿಗೆ ಹೋಗ್ತಾ ಇದ್ರಾ, ನೀವು ನೋಡಿದ್ದೀರಾ ಶ್ರೀಮಾತೆಯವ್ರ ಸಮಾಧಿಗೆ ಹೋಗಿದ್ದು? ರಾಮಕೃಷ್ಣ ನಾವು ಎಷ್ಟೋ ಸಲ ವಚನದಲ್ಲಿ ನೋಡಿದ್ವಿ, ಹೋಲಿ ಮದರ್ ನೀವು ಎಷ್ಟು ಸಲ ನೋಡಿದಿರಿ ಈ ಥರ ಅಂತ ಕೇಳ್ತಾರೆ. ಶಾಂತ ಅಂದ್ರಿಗೆ ಕೋಪ ಬರುತ್ತೆ. ಕೋಪ ಬಂದ್ಬಿಟ್ಟು ಏನೋ ಉತ್ತರವನ್ನು ಕೊಡೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಇವರು ಕೇಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ, ಇವರು ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅವ್ರಿಗೆ ಅಂತೇಳಿ ಮತ್ತೊಂದು ಸಲ ಕೇಳ್ತಾರೆ, ಮಹಾರಾಜ್ ಹೋಲಿ ಮದರ್ ನೀವು ಸಮಾಧಿಗೆ ಹೋಗಿದ್ದೆಲ್ಲ ನೋಡಿದ್ದೀರಾ ಅಂತ. ಅವ್ರಿಗೆ ರೆಫರೆನ್ಸು ಶ್ರೀರಾಮಕೃಷ್ಣ ಇತ್ತು. ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಇವು ಏನೋ ಉತ್ತರ ಕೊಡಲಿಲ್ಲ. ಅವನು ಬಹುಶಃ ಇನ್ನೊಂದು ಸಲ ಬೇರೆ ಸಂದರ್ಭದಲ್ಲಿ ಮತ್ತೆ ಕೇಳ್ತಾರೆ, ಬಹುಶಃ ಸ್ವಾಮೀಜಿ ನೀವು ಹೋಲಿ ಮದರ್ ಸಮಾಧಿಗೆ ಹೋಗಿದ್ದು ನೋಡಿದ್ದೆ ಅಂತ. ಅವ್ರಿಗೆ ಆವಾಗ ಕೋಪ ಬಂದಿರುತ್ತೆ, ಮೂರ್ಖ, ಏನು ಹೋಲಿ ಮದರ್ ಸಮಾಧಿಗೆ ಹೋದ ಅಂತ ತಿಳ್ಕೊಂಡಿರಲ್ಲ. ಯಾರಿಗೆ ಸಮಾಧಿಯನ್ನು ಕೊಡ್ತಾಳೋ, ಅಂದರೆ ಶ್ರೀರಾಮಕೃಷ್ಣ ಸಮಾಧಿಗೆ ಹೋದರು ಅಂತ ನೀನು ಹೇಳ್ತಾ ಇದೆಯಲ್ಲ, ಆ ಸಮಾಧಿಯನ್ನು ಕೊಟ್ಟವಳು ಯಾರೋ ಮಹಾಮಾಯೆ, ಅವಳೇನೋ ಸಮಾಧಿಗೆ ಹೋಗೋದು ಅಂತ ಬೈತಾರೆ. ಅಂದರೆ ಶ್ರೀಮಾತೆ ಶಾರದಾ ಯಾರು? ಈ ಅವತಾರಗಳು, ಶ್ರೀರಾಮಕೃಷ್ಣ ಪರಮಹಂಸ ಅವತಾರ, ಶ್ರೀಮಾತೇಶ್ವರ ಮಹಾಮಾಯೆ ಅಂತಂದರೆ ಏನು ಅನ್ನೋ ಒಂದು ಕಲ್ಪನೆಗಳು ಸ್ವಲ್ಪ ನಾವು ಭಕ್ತಿಯಿಂದ ಆಕೆಯನ್ನು ಶರಣು ಹೋದಾಗ ಅವಳು ನಮಗೆ ಈ ವಿಚಾರವಾಗಿ ನಮಗೆ ಹೆಚ್ಚು ಹೆಚ್ಚು ತಾನು ಯಾರು ಅಂತ ಗೋಚರ ಆಗಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕೆ ನೋಡಿ, ನಮಗೆ ಅದಕ್ಕೆ ಯಾರಂದು ಹೋಗ್ತೀವೋ ಅಲ್ಲಿ ಆ ಅನನ್ಯವಾದ ಭಕ್ತಿ ಮತ್ತು ಈ ಭಕ್ತಿ ಇದ್ದಾಗ ಶ್ರದ್ಧೆ ಸಹಜವಾಗಿ ಬರ್ತದೆ. ಈ ಸ್ವಾಮಿ ನಿಶ್ಚಯ ಅಂದರು ಫಸ್ಟು ಸ್ವಾಮಿ ವಿವೇಕಾನಂದರು ಅಮೇರಿಕಾದಿಂದ ಬಂದಾಗ ಫಸ್ಟ್ ಕೊಲಂಬೋಗೆ ಬಂದ್ರಲ್ಲ, ಅದಾದಮೇಲೆ ಚೆನ್ನೈಗೆ ಬಂದ್ರಲ್ಲ. ಇವರು ಆರ್ಮಿಲಿದ್ದರು. ಆಗ ವಿವೇಕಾನಂದರು ಚೆನ್ನೈಗೆ ಬಂದಾಗ ನಿಶ್ಚಯ ಅಂದರು ಒಂದು ಆರ್ಮಿಲಿದ್ದರು. ಬಹುಶಃ ಅವರು ಇನ್ನೂ ಒಂದು ಗನ್ನು ಎಲ್ಲ ಇಟ್ಕೊಂಡು ಅವತ್ತು ವಿವೇಕಾನಂದ ಚೆನ್ನೈಗೆ ಬರಬೇಕಿತ್ತು. ಆವಾಗ ಅವ್ರು ಏನು ಮಾಡ್ತಾರೆ, ಸಂಜೆಯಿಂದ ಇಡೀ ಚೆನ್ನೈ ನೋಡ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ, ಪ್ರತಿಯೊಂದು ಮನೆಯ ಮುಂದೆ ಕೂಡ ಎಲ್ಲರೂ ದೀಪ ಹಚ್ಚಿದ್ದಾರೆ. ವಿವೇಕಾನಂದರನ್ನು ಆಹ್ವಾನ ಮಾಡಲಿಕ್ಕೆ ಮಾರನೇ ದಿವಸ ಬರ್ತಾಯಿದ್ದಾರೆ ಅಂತ ಕಾಣುತ್ತೆ. ಹಿಂದಿನ ದಿವಸ ರಾತ್ರಿಯಿಂದನೇ ಪ್ರತಿಯೊಂದು ಮನೆಯ ಮುಂದೆ ಕೂಡ ಎಲ್ಲ ದೀಪಗಳನ್ನ ಹಚ್ಚಿದ್ದಾರೆ. ದೀಪಾವಳಿಗಳಲ್ಲೆಲ್ಲ ದೀಪ ಎಣ್ಣೆ ಬತ್ತಿ ಎಲ್ಲ ಹಚ್ತಾರಲ್ಲ, ಆ ಥರ ಹೋಲ್ ಸಿಟಿ ಆಫ್ ಚೆನ್ನೈ ಇಸ್ ಫುಲ್ ಆಫ್ ಲೈಟ್ಸ್. ಇಟ್ ವಾಸ್ ಲೈಕ್ ಎ ದೀಪಾವಳಿ. ಇವರು ಏನಿದು ಇಷ್ಟೊಂದು ಆಶ್ಚರ್ಯ ಅಂತ ಬೆಳಿಗ್ಗೆ ಅವರೇ ಹೇಳ್ತಾರೆ ಸ್ವಾಮಿ ನಿಶ್ಚಯ ಅಂದರು. ಬೆಳಗ್ಗೆ 3 ಗಂಟೆವರೆಗೂ ನಗರವನ್ನೆಲ್ಲ ಸುತ್ತ ಎಲ್ಲ ಕಡೆ ಬೆಳಕು. ಆಮೇಲೆ ಮಾರನೇ ದಿವಸ ಐಸ್ ಹೌಸ್ಗೆ ಹೋಗ್ತಾರೆ. ವಿವೇಕಾನಂದರು ಬಂದಿದ್ದಾರೆ ಅಂತ. ಅವರು ಸೋಲ್ಜರ್ ಅವೆಲ್ಲ ಗನ್ನೆಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಬೆಳಗ್ಗೆ ಐಸ್ ಹೌಸ್ಗೆ ಹೋದರು. ಐಸ್ ಹೌಸ್ಗೆ ಹೋದಾಗ 10 ಗಂಟೆಗೆ ಹೋಗಿ ಇರ್ತಾರೆ ಐಸ್ ಹೌಸ್ ಸ್ವಾಮಿ ವಿವೇಕಾನಂದರು ನೋಡಲಿಕ್ಕೆ. ಆಮೇಲೆ 10 ಗಂಟೆಗೆ ಹೋಗಿ ನಿಂತು ಕಾಯ್ತಾರೆ. 1 ಗಂಟೆ ಆಯಿತು, 2 ಗಂಟೆ, 3 ಗಂಟೆ ಆಯಿತು, 4 ಗಂಟೆ ಆಯಿತು. ಸಾಯಂಕಾಲ 5 ಗಂಟೆಗೆ ವಿವೇಕಾನಂದರನ್ನ ಭೇಟಿ ಮಾಡ್ತಾರೆ. ಹೋಗಿ ವಿವೇಕಾನಂದರ ಮುಂದೆ ಸ್ವಾಮಿ ನಿಶ್ಚಯ ನಿಂತಾರೆ. ಭಾಳ ವೆರಿ ವೆಲ್ ಬಿಲ್ಟ್ ಮಹಾರಾಷ್ಟ್ರಿಯನ್, ಅವರು ಮಹಾರಾಷ್ಟ್ರದವರು. ಅವ್ರಿಗೆ
ಬೆಂಗಾಲಿ ಬರಲ್ಲ, ಇಂಗ್ಲೀಷು ಹಿಂದಿ ಎರಡೇ. ಆಮೇಲೆ ಹೋಗಿ ಸ್ವಾಮೀಜಿ ಮುಂದೆ ಹೋಗಿ ನಿಂತ್ಕೊಂಡು ಸ್ವಾಮೀಜಿ ಏನು ಹೇಳ್ತಾರೆ ಅಂತ ಹೇಳಲ್ಲ, ಸ್ವಾಮೀಜಿ ನಿಮ್ಮ ಹತ್ರ ಏನು ಮಾತಾಡಿದ್ರು ಅಂತ ಕೇಳಿದ ತಕ್ಷಣ ಭಾವುಕರಾಗಿಬಿಡ್ತಾರೆ ಅವರು. ಆದರೆ ಒನ್ಸ್ ಈ ಸಿ ಸ್ವಾಮೀಜಿ ಹತ್ರ ಏನೋ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ ಒಂದ್ಸಲ ಅವನ್ನ ನಿಶ್ಚಯ ನೋಡ್ತಾರೆ ಅಷ್ಟೇ, ಅವರೆಲ್ಲ ಆರ್ಮಿಯೆಲ್ಲ ಬಿಟ್ಟು ಸೀದಾ ಸ್ವಾಮೀಜಿ ಹತ್ರ ಹೋಗಿ ಬೇಲ್ಮಟ್ಟಕ್ಕೆ ಹೋಗಿ ಅವರು ಸನ್ಯಾಸಿ ಆಗಿಬಿಟ್ಟು ಎಲ್ಲ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಒನ್ ಗ್ಲಾನ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಫ್ಯೂ ಮಿನಿಟ್ಸ್ ಆಫ್ ಟಾಕ್ ವಿತ್ ಸ್ವಾಮಿ ವಿವೇಕಾನಂದ, ಅವ್ರ ಜೀವನವೇ ಬದಲಾಯಿತು. ಎಷ್ಟರ ಮಟ್ಟಿಗೆ ಸ್ವಾಮಿ ನಿಶ್ಚಯಾಂದ್ರ ವಿವೇಕಾನಂದ ಕಂಡ್ರೆ ಶ್ರದ್ಧೆ ಅಂತಂದರೆ ಆ ಅನನ್ಯತ ನಾನು ಹೇಳ್ತಾ ಇರೋದು ಇದಕ್ಕೂ ಮುಖ್ಯವಾಗಿ. ಯಾವ ರೀತಿ ಅಂತಂದರೆ, ಒಮ್ಮೆ ಯಾವುದೋ ಕೆಲಸಕ್ಕೆ ಗಿರೀಶ್ ಚಂದ್ರ ಘೋಷ್ ಮನೆಗೆ ಹೋಗಿರ್ತಾರೆ. ಗಿರೀಶ್ ಚಂದ್ರ ಘೋಷ್ ಮನೆಗೆ ಹೋದಾಗ ಸ್ವಾಮಿ ಅದ್ಭುತ ಅಂದ್ರಲ್ಲಿರ್ತಾರೆ. ನಿಶ್ಚಯಾಂದ್ರು ಇನ್ನು ಬಂದು ಹೊಸ್ತು. ಸ್ವಾಮಿ ಅದ್ಭುತ ಅಂದರು ಯಾರು? ಶ್ರೀರಾಮಕೃಷ್ಣ ಶಿಷ್ಯರು, ಅದ್ಭುತವಾದ ಸಂತ, ಸಾಕ್ಷಾತ್ಕಾರ ಮಾಡ್ಕೊಂಡವರು, ಬ್ರಹ್ಮಜ್ಞಾನಿ, ಇದೇನು ಗೊತ್ತಿಲ್ಲ ನಿಶ್ಚಯಾಂದ್ರಿಗೆ. ಹೋಗಿದ್ದಾರೆ. ಆವಾಗ ಇವನು ಹಿಂದಿ ಅಲ್ಲ, ಇವನಿಗೆ ಬೆಂಗಾಲಿನೂ ಬರ್ತಿರೋದಿಲ್ಲ. ಗಿರೀಶ್ ಚಂದ್ರ ಘೋಷ್ ಸ್ವಾಮಿ ನಿಶ್ಚಯಾಂದ್ರನ್ನ ನೋಡಿ ಅವರೇನು ಮಾಡ್ತಾರೆ ಅಂತಂದರೆ ಅದ್ಭುತ ಅಂದ್ರಿಗೆ ಹೇಳ್ತಾರೆ. ಒಂದನೇದಾಗಿ ಅವರು ಆರ್ಮಿನಲ್ಲಿದ್ದರು ಮುಂಚೆ, ಅದರಿಂದ ಸೋಲ್ಜರ್ ಕೂಡ. ಆಮೇಲೆ ವಿವೇಕಾನಂದನ ಅನುಸರಿಸಿ ವಿವೇಕಾನಂದ್ರ ಮೇಲೆ ಆ ತೀವ್ರ ಶ್ರದ್ಧೆ ಇರೋದ್ರಿಂದ ಅದ್ಭುತಾನಂದರಿಗೆ ನಿಶ್ಚಯಾಂದ್ರ ಬಗ್ಗೆ ಹೇಳ್ತಾರೆ, ನೋಡಿ ಇವನು ವಿವೇಕಾನಂದ್ರ ಸೋಲ್ಜರ್ ಇವನು ಅಂತ ಹೇಳ್ತಾರೆ. ಅದ್ಭುತ ಅಂದ್ರೆ ಏನು ಮಾಡ್ತಾರೆ ಅಂತಂದರೆ, ಇವನನ್ನು ಪರೀಕ್ಷೆ ಮಾಡೋ ದೃಷ್ಟಿನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಓಹ್ ಈಗಿನ ಕಾಲದಲ್ಲಿ ಯಾರು ಕೊಂಡು ಇದೊಂದು ಫ್ಯಾಡ್ ಅಂತ ಒಂದು ಸುಮ್ಮನೆ ಒಂದು ಪ್ರತಿಷ್ಠೆ. ಕೆಲವ್ರ ನಾನು ಇವ್ರು ನೋಡಿದೆ, ಅವ್ರು ನೋಡಿದೆ, ಇವ್ರ ಕೈಲಿ ಎಲ್ಲ ಈಗೆಲ್ಲ ಏನು ಮಾಡ್ತಾರೆ ಹೇಳಿ, ಯಾರೋ ದೊಡ್ಡ ವ್ಯಕ್ತಿಗಳು ಹೋಗ್ತಾರೆ, ಎಲ್ಲೋ ಹೋಗ್ತಿರ್ತಾರೆ, ಒಂದು ಸೆಲ್ಫಿ ತಗೊಂಡ್ಬಿಡ್ತಾರಲ್ಲ, ನಾನು ಇವ್ರ ಜೊತೆ ಇದ್ದೆ ಅಂತ ತೋರಿಸ್ಕೊಳ್ಳೋದು. ಆ ಥರ ವಿವೇಕಾನಂದ ಅಮೇರಿಕನ್ ಬಂದಾಗ ಒಂದಷ್ಟು ಜನಕ್ಕೆ ಒಂಥರ ಫ್ಯಾಡ್ ಅಂತ ಕರೀತಾರೆ. ಆಗ ಈಗಿನ ಕಾಲದ ಯುವಕರಿಗೆ ಒಂದು ಮೂರ್ಖತನ. ಸುಮ್ಮನೆ ವಿವೇಕಾನಂದ ಸೋಲ್ಜರು, ವಿವೇಕಾನಂದ ಹಾಗೆ ಹೇಗೆ ಅಂತ ಸ್ವಾಮೀಜಿ ಅಂತ ಹೇಳ್ತಾರೆ. ಹೋಗಿ ಅವ್ರನ್ನೇನು ಅನುಸರಿಸ್ತೇನೆ ನೀನು ಅಂತ ಹೇಳ್ತಾರೆ. ಆವಾಗ ನಿಶ್ಚಯಾಂದ್ರ ಕೋಪ ಬಂದು ಸೀದಾ ಅದ್ಭುತ ಅಂದ್ರಿಗೆ ಕ್ಲಾಸ್ ತೊಳಗೆ ಶುರು ಮಾಡಿಬಿಡ್ತಾರೆ. ನೀವು ಈ ಜನ್ಮದಲ್ಲಿ ವಿವೇಕಾನಂದ್ರ ಶರಣು ಹೋಗದೇ ಇದ್ರೆ ನಿಮ್ಮ ಜನ್ಮ ವ್ಯರ್ಥ ಆಯಿತು ಅಂತ ಬೈಯಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಅದು ಯಾವಾಗ ಸ್ವಲ್ಪ ಪ್ರಕೋಪಕ್ಕೆ ಹೋಗ್ತಿರ್ತದೆ ನಿಶ್ಚಯಾಂದ್ರದ್ದು, ಅವಾಗ ಗಿರೀಶ್ ಚಂದ್ರ ಘೋಷ್ ನಿಶ್ಚಯಾಂದ್ರಿಗೆ ಸಮಾಧಾನ ಮಾಡಿ, ಅಷ್ಟು ದೂರ ಹೋಗ್ಬೇಡ, ಇವ್ರು ಯಾರು ಗೊತ್ತಾ ಅಂತ. ಇಲ್ಲ ನಂಗೆ ಗೊತ್ತಿಲ್ಲ, ಶ್ರೀರಾಮಕೃಷ್ಣ ಪರಮಹಂಸ ಶಿಷ್ಯರು ಬ್ರಹ್ಮಜ್ಞಾನಿಗೆ ಅವನು ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳ್ತಾ ತಪ್ಪಾಯಿತು ಅಂತ. ಅದಕ್ಕೆ ಈ ಥರ ಶ್ರದ್ಧೆ ಇದ್ದರೆ ಮಾತ್ರ ನೀನು ಏನಾದ್ರು ಆಗ್ಲಿಕ್ಕೆ ಸಾಧ್ಯ ಅಂತ ಅದ್ಭುತ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅನನ್ಯತ ಬರಬೇಕು, ಭಗವಂತನಿಗೆ ಸದಾ ಅವನ ಶ್ರದ್ಧೆ ಬರಬೇಕು ಅಂತಂದರೆ ಅನನ್ಯವಾಗಿ. ಇವ್ರಿಗೆಲ್ಲ ನೋಡಿ ಎಷ್ಟು ಸಹಜವಾಗಿ ಭರತನಿಂದ ಶುರು ಮಾಡಿದ್ದು ವಿಚಾರ. ನಾವು ಏನು ಅಂತಂದರೆ ಇಲ್ಲ ಅಂತಂದರೆ ಅವನು ಸಾಕ್ಷಾತ್ಕಾರಕ್ಕೆ ನಮಗೆ ಅವಕಾಶಗಳಾಗಲ್ಲ. ತಪಸ್ಸು ಸಾಧನೆ ಮಾತ್ರ ಅಲ್ಲ, ಈ ಅನನ್ಯತ ಭಕ್ತಿಯಾತು ಅನನ್ಯ, ಅವನಲ್ಲಿ ಅನನ್ಯವಾದ ಭಕ್ತಿಯಿಂದ ಮಾತ್ರ ಪಡೀಲಿಕ್ಕೆ ಸಾಧ್ಯ ಅಂತ. ಒಮ್ಮೆ ಭಗವಾನ್ ರಮಣರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಒಬ್ಬಳು ಬಹುಶಃ ವೆಸ್ಟರ್ನ್ ಲೇಡಿ ಅನ್ಸುತ್ತೆ. ಸತ್ಸಂಗದ ಬಗ್ಗೆ ನಾವು ಹೇಳ್ತೇವೆ, ಸತ್ಸಂಗ ಮಾಡಬೇಕು ಅಂತೆಲ್ಲ ಕೇಳಿದ್ರೆ, ಸತ್ಸಂಗ ಅಂದರೆ ಏನು ಸತ್ಸಂಗ ಅಂದರೆ ಮಹಾಶಯರೇ ಭಗವಾನ್, ಸತ್ಸಂಗ ಅಂದರೆ ಏನು? ಅದಕ್ಕೆ ಅವ್ರು ಹೇಳ್ತಾರೆ, ಸತ್ಸಂಗ ಅಂತಂದರೆ ಆತ್ಮದೊಂದಿಗೆ ನನ್ನ ಯಾಕಂದ್ರೆ ನಾವೆಲ್ಲ ಆತ್ಮಸ್ವರೂಪಿಗಳಲ್ವಾ, ಆತ್ಮದೊಂದಿಗೆ ಸದಾ ಇರುವುದು ಸತ್ಸಂಗ. ನಿಜಾದ ಅರ್ಥ ಆತ್ಮದೊಂದಿಗೆ ಇರ್ತಕ್ಕಂಥದ್ದು, ಅದು ಸತ್ಸಂಗ. ಆದರೆ ಇದನ್ನು ಸಾಧಾರಣ ಮಾನವರಿಗೆ ಸಹಜವಾಗಿ ಆಗುವಂಥದ್ದಲ್ಲ. ಇದು ಆತ್ಮಜ್ಞಾನ ಅನ್ನೋದು ಆತ್ಮದೊಂದಿಗೆ ಇರ್ತಕ್ಕಂಥದ್ದು. ಅದಕ್ಕೆ ಏನು ಮಾಡಬೇಕು, ಯಾರು ಆತ್ಮಜ್ಞಾನವನ್ನು ಪಡೆದಂತಹ ಸಾಧುಗಳ ಜೊತೆ ಇರ್ತಕ್ಕಂಥದ್ದು ಎರಡನೇ ಅರ್ಥ ಅಂತ ಹೇಳ್ತಾರೆ. ಅದೇ ಈಗ ನಾವು ಆತ್ಮಜ್ಞಾನ ಹೌದು ಸಾಧು ಇರಬೇಕು, ಸರಿ, ನಮಗೆ ಫಸ್ಟ್ ಅದ್ರ ಬಗ್ಗೆನೇ ಸ್ಪಷ್ಟವಾದ ಕಲ್ಪನೆ ಇಲ್ಲ. ಹೌದಾ ಆತ್ಮಸ್ವರೂಪಿಗಳ ಇದ್ರ ಬಗ್ಗೆ ಸಾವಿರ ಸಂಶಯ. ಯಾಕಂದರೆ ನಮ್ಗೆ ದೇಹ ಮನಸ್ಸೇ ನಮಗೆ ಹೆಚ್ಚು ಸತ್ಯ ಆತ್ಮಕ್ಕಿಂತ. ಅಂದ ಆತ್ಮಜ್ಞಾನ ನಾವು ಆತ್ಮದೊಂದಿಗೆ ಅನನ್ಯವಾಗಿರೋದು ಅಂತ ಹೇಳಿದ್ರೆ ಕಷ್ಟ ಆಗಿಬಿಡ್ತದೆ. ಅದಕ್ಕೇನು ಮಾಡಬೇಕು, ಪಡ್ಕೊಳ್ಳೋರ್ಗೇನು ಮಾಡಬೇಕು, ಯಾರು ಪಡ್ಕೊಂಡಿದ್ದಾರೋ ಅವರ ಸಂಘದಲ್ಲಿರೋದು ಸಾಧು ಸಂಘ ಅಂತ ಎರಡನೇ ಅರ್ಥ ಅಂತ ಹೇಳ್ತಾರೆ. ಆವಾಗ ಅವ್ರು ಕೇಳ್ತಾಳೆ ಮಹಿಳೆ, ಹಾಗಾದರೆ ನಾವು ಅಂಥ ಸಾಧುಗಳನ್ನ ಪಡೆಯೋದು ಹೇಗೆ ಅಂತ ಕೇಳ್ತಾರೆ. ಯಾವಾಗ ಪಡಿತೀವಿ, ಹೇಗೆ ಪಡಿತೀವಿ ಅಂತ. ಅದಕ್ಕೆ ರಮಣರು ಏನು ಹೇಳ್ತಾರೆ, ಭಗವಾನ್ ರಮಣರು ಏನು ಹೇಳ್ತಾರೆ ಗೊತ್ತಾ, ಯಾರು ದೀರ್ಘವಾಗಿ ಪೂಜೆ, ಜಪ, ತಪಸ್ಸು, ಯಾತ್ರೆ ಇದು ದೀರ್ಘಕಾಲವಾಗಿ ಹಳೆ ಜನ್ಮದಲ್ಲಿ ಮಾಡಿದರೆ ಈ ಜನ್ಮದಲ್ಲಿ ಅವನಿಗೆ ಆ ಥರ ಆತ್ಮಜ್ಞಾನ ಉಳ್ಳಂಥ ಸಾಧು
ಅವನ ಸಂಪರ್ಕಕ್ಕೆ ಬರ್ತಾನೆ. ನೋಡಿ, ಸಾಧನೆ ದೀರ್ಘವಾಗಿ ಮಾಡಿದರೆ ಮಾತ್ರ ಈ ಥರ ಒಂದು ಯೋಗ ಉಂಟಾಗತ್ತೆ ಅಂತ ಅವ್ರು ಹೇಳ್ತಾರೆ ಪೂರ್ವಜನ್ಮದಲ್ಲಿ. ಆಮೇಲೆ ಇನ್ನೊಂದು ಅದಕ್ಕೆ ಸೇರಿಸಿ ಇನ್ನೊಂದು ಹೇಳ್ತಾರೆ, ಯಾರು ತಮ್ಮ ಜೀವನದಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡಿರ್ತಾರೋ ಅವ್ರಿಗೆ ಮುಂದಿನ ಜನ್ಮದಲ್ಲಿ ಗುರುವಿನ ಮೇಲೆ ಶ್ರದ್ಧೆ ಬರ್ತದೆ. ನಮಗೆ ಆ ರೀತಿಯಾದ ಒಬ್ಬ ಗುರು ಬೇಕು ಅಂತಂದರೆ ಏನು ಮಾಡಬೇಕು? ಇಲ್ಲಿ ಪೂಜೆ, ಜಪ, ತಪಸ್ಸು ಅನನ್ಯವಾಗಿ ಮಾಡಿರ್ಬೇಕು ಭಕ್ತಿಯಿಂದ. ಆಗ ಮುಂದಿನ ಜನ್ಮದಲ್ಲಿ ಆ ರೀತಿಯಾದ ಒಬ್ಬ ಸಾಧು ಬರ್ತಾನೆ. ಅವನಿಗೆ ಶ್ರದ್ಧೆ ಉಂಟಾಗಬೇಕು ಅಂದರೆ ನಿಷ್ಕಾಮ ಕರ್ಮ ಹಿಂದೆ ಇರಬೇಕಾಗ್ತದೆ. ಇದಿದ್ದರೆ ಅಂಥ ಗುರು, ಆ ಗುರು ಮೇಲೆ ಶ್ರದ್ಧೆ, ನಿಷ್ಕಾಮ ಕರ್ಮ, ಜಪ, ತಪಸ್ಸು, ಸಾಧನೆ ಇದೆಲ್ಲ ದೀರ್ಘವಾಗಿ ಮಾಡಿರಬೇಕು ಅಂತ ಸ್ವಯಂ ಭಗವಾನರೇ ಹೇಳ್ತಾರೆ. ಅದಕ್ಕೆ ನೋಡಿ, ನಮ್ಮ ಮುಂಬೈನಲ್ಲಿರ್ತಕ್ಕಂಥ ಆ ಪುಸ್ತಕ ಐ ಆಮ್ ದಟ್ ಐ ಆಮ್ ಅನ್ನೋ ಪುಸ್ತಕ ಇದೆಯಲ್ಲ, ನಿಸರ್ಗದತ್ತ ಮಹಾರಾಜ್ ಅವರು ಬಹುಶಃ 35-36 ವಯಸ್ಸವರೆಗೆ ಗೃಹಸ್ಥಾಶ್ರಮವನ್ನು ನಡೆಸಿದವರು. ಆಮೇಲೆ ಅವ್ರ ಸ್ನೇಹಿತರು ಯಾರೋ ಅವ್ರ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಒಬ್ಬರು ಗುರುಗಳ ಹತ್ರ ಅವ್ರೇನು ಹೇಳ್ತಾರೆ, ನೀ ಆತ್ಮಸ್ವರೂಪಿ ಅನ್ನೋ ವಿಚಾರವಾಗಿ ಅವ್ರು ಮೊದಲೇ ಸಲ ಕೇಳ್ತಾರೆ. ಅಲ್ಲಿವರೆಗೂ ಅವ್ರಿಗೆ ಅದರ ಅಷ್ಟು ಪರಿಚಯ ಇರೋದಿಲ್ಲ. ಅದೇ ಯಾವಾಗ ಅವರು ಗುರುಗಳು ಇದು ಆತ್ಮಜ್ಞಾನದ ವಿಚಾರವಾಗಿ ಹೇಳ್ತಾರೋ ಸುಮಾರು ಒಂದು 3 ವರ್ಷದಲ್ಲೇ ಅವ್ರಿಗೆ ಆತ್ಮಜ್ಞಾನ ಆಗಿಬಿಡುತ್ತೆ. ಅವ್ರ ಗುರುಗಳಿಂದ ಈ ರೀತಿಯ ಕೇಳಿ ಒಂದು 3 ವರ್ಷ ಆದಮೇಲೆ ಮುಂದೆ ಅವ್ರು ಯಾರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಮಹಾಶಯರೇ, ಎಷ್ಟೋ ಜನ ದೀರ್ಘವಾಗಿ ಎಲ್ಲ ಕಾಯ್ತಾರೆ ಆಗುತ್ತೆ, ನೀವು 3 ವರ್ಷದಲ್ಲೇ ಅದು ಹೆಂಗೆ 36 ವರ್ಷದವರೆಗೆ ಗೃಹಸ್ಥಾಶ್ರಮದಲ್ಲಿ ಇದ್ದರೆ ಅವ್ರು 3 ವರ್ಷದಲ್ಲಿ ಆತ್ಮಜ್ಞಾನ ಪಡೆದು ಇಷ್ಟೊಂದು ದೊಡ್ಡ ದೊಡ್ಡ ವಿಚಾರಗಳನ್ನ ಹೇಳ್ತಾ ಇದ್ದೀರಿ, ಅನುಭವ ಆಗೋಯ್ತಲ್ಲ ನಿಮಗೆ, ಅದು ಹೆಂಗೆ ಅಂತ. ಅವಾಗ ಅವ್ರು ಏನು ಹೇಳ್ತಾರೆ ನಿಸರ್ಗದತ್ತ ಮಹಾರಾಜ್ ಅಂತಂದರೆ, ಯಾವಾಗ ಗುರು ನನಗೆ ನೀನು ಆತ್ಮಸ್ವರೂಪಿ ಅನ್ನೋ ವಿಚಾರ ಹೇಳಿದ್ರು, ನನಗೆ ಒಂದು ಅಯೋಟ, ಒಂದು ಅಂಶವೂ ಕೂಡ, ಒಂದು ಕಣ ಅಷ್ಟು ಅಲ್ಪಾಂಶಗಳು ಕೂಡ ನನಗೆ ಅದರ ಸಂಶಯ ಬರಲ್ಲ. ನಾನು 100ಕ್ಕೆ 150 ಭಾಗ ಅದು ನಾನು ಆತ್ಮಸ್ವರೂಪಿ ನಂಬಿ ಅದ್ರ ಬಗ್ಗೆನೇ 3 ವರ್ಷ ನಾನು ಅನನ್ಯವಾಗಿ ಅದ್ರ ಮೇಲೆ ಭಾವದಲ್ಲಿ ನಿಂತಾಗ ನನ್ನ 3 ವರ್ಷ ಅದರೊಳಗಡೆ ನಂಗೆ ಆತ್ಮಜ್ಞಾನ ಆಯಿತು. ಅದಕ್ಕೆ ಈಗ ಅನನ್ಯವಾಗಿ ಅದ್ರ ಮೇಲೆ ಅಂದರೆ ಭಕ್ತಿ ಭಾಳ ಭಾವದಲ್ಲಿ ಇದು ಭಗವಂತನ ಇಲ್ಲದಾದರೆ ಆ ಕೃಪೆ ಇತ್ಯಾದಿಗಳು ತೆರ್ಕೊಳ್ಳೋಕ್ಕೆ ಅದಕ್ಕೆ ಅನನ್ಯವಾಗಿ ನನ್ನನ್ನು ಮಾಡ್ತಾನೋ ಆವಾಗ ಯಥಾವತ್ತು ನೀನು ಜ್ಞಾನದಿಂದ, ತತ್ವದಿಂದ ನನ್ನ ಪೂರ್ಣವಾಗಿ ನೀನು ಅರಿಯಬಲ್ಲೆ ಅನ್ನೋ ವಿಚಾರವನ್ನು ಇವನ್ ಈ ಎಲ್ಲ ಮಹಾತ್ಮರ ಜೀವನದಲ್ಲೂ ನಾವು ಕಾಣ್ತಾ ಇದ್ದೀವಿ. ಇನ್ನೊಂದು ಶ್ರೀರಾಮಕೃಷ್ಣ ಇನ್ನೊಂದು ಘಟನೆ ಹೇಳಿ ನಾನು ಇದಕ್ಕೆ ವಿರಾಮ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀರಾಮಕೃಷ್ಣರು ಒಂದು ಸಲ ದಕ್ಷಿಣೇಶ್ವರದಲ್ಲಿದ್ದಾಗ, ಇದು ಸ್ವಾಮಿ ಶಾರದಾನಂದರು ಹೇಳುವಂಥ ಒಂದು ಘಟನೆ, ಇದು ಉಲ್ಲೇಖ ಇದು. ಶ್ರೀರಾಮಕೃಷ್ಣರು ದಕ್ಷಿಣದಲ್ಲಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಅಲ್ಲಿ ದೂರದಲ್ಲಿ ಕೂತಿರ್ತಾನೆ. ಶ್ರೀರಾಮಕೃಷ್ಣರು ಅವನಿಗೆ ಕೇಳಿಸ್ತಾರೆ, ಯಾರವನು, ಏನು ಕರಿ ಅಂತ. ಆ ವ್ಯಕ್ತಿ ಬರ್ತಾನೆ. ಅವನ ಮನೇನೋ ಇದೇನೋ, ನೀ ಎಲ್ಲಿದೆಯಾ, ಆ ಥರ ಈ ಥರ ಎಲ್ಲ ವಿಚಾರಗಳನ್ನು ಒಂದು ಏನು ಬಂದೆ, ಯಾಕೆ ಬಂದೆ ಇತ್ಯಾದಿ ಎಲ್ಲ ಶ್ರೀರಾಮಕೃಷ್ಣ ಒಂದು ಪ್ರಶ್ನೆ ಮಾಡ್ತಾರೆ. ಏನೇನು ಆಯಿತು ಕೊಳ್ಳೆ ಶರತ್ಕುಮಾರ ಸ್ವಾಮಿ ಶಾರದಾನಂದರು ನೋಡ್ತಿರ್ತಾರೆ, ಅವರಿಬ್ಬರಿಗೆ ಸಂಭಾಷಣೆ ನಡೀತಿರುತ್ತೆ. ಆಮೇಲೆ ಶ್ರೀರಾಮಕೃಷ್ಣರು ಅವನ್ನೇ ಕೇಳ್ತಾರೆ, ನಿನ್ಗೆ ಏನು ಬೇಕು ಅಂತ ಕೇಳ್ತಾರೆ. ಏನು ಬೇಕು ನಿಮಗೆ ಅಂತ. ಅವನು ಹೇಳ್ತಾನೆ, ನಾನು ನಿಮ್ಮನ್ನೇ ನೋಡ್ಲಿಕ್ಕೆ ಬಂದಿದ್ದು ಅಂತ ಹೇಳ್ತಾರೆ. ನನ್ನನ್ನೇ ನೋಡ್ಲಿಕ್ಕೆ ಬಂದ? ಯಾವಾಗ ನಿಮ್ಮನ್ನೇ ನೋಡ್ಲಿಕ್ಕೆ ಬಂದೀನಿ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣಗೆ ಅರ್ಥ ಆಯಿತು, ಅವನು ತನ್ನ ಆಧ್ಯಾತ್ಮಿಕ ಉನ್ನತಿಗಾಗಿ ತಮ್ಮ ಬಳಿಗೆ ಬಂದಿದ್ದಾನೆ. ಅವಾಗ ಶ್ರೀರಾಮಕೃಷ್ಣ ಏನು ಮಾಡ್ತಾರೆ, ನಿನ್ನ ನಾಲ್ಗೆ ಹೊರಗೆ ಹಾಕು ಅಂತ ಹೇಳ್ತಾರೆ. ಅವ್ನು ಯಾರು ಅಂತ ನಂಗೆ ಅವತ್ತೇ ಅಪರಿಚಯ ಬಂದಿದ್ದು, ಇವರೆಲ್ಲ ನೋಡಿದ್ದೆ ಅವತ್ತು. ಸರಿ, ಅವನೇನು ಮಾಡ್ದ, ತನ್ನ ನಾಲ್ಗೆಯನ್ನು ಹೊರಗಡೆ ಹಾಕ್ತಾ ಶ್ರೀರಾಮಕೃಷ್ಣ ಏನೋ ಬರೆದ್ರು. ರಾಮಕೃಷ್ಣರು ಬರೆದು ಆದ ತಕ್ಷಣ ಅವನು ಧ್ಯಾನ ಕಲ್ಲೇ ಕೂತ್ಕೊಳ್ತಾನೆ. ಕೂತು ಸ್ವಲ್ಪ ಹೊತ್ತಿಗೆ ಸಮಾಧಿಗೆ ಹೊಟ್ಟೋಗ್ಬಿಡ್ತಾನೆ. ಅವನು ಸ್ವಲ್ಪ ಗಡ್ಡ ಎಲ್ಲ ಇರ್ತದೆ, ಪ್ರತಿಯೊಂದು ರೋಮಗಳು ಕೂಡ ನೆಟ್ಟಗೆ ನಿಂತು ಬಿಟ್ಟಿರುತ್ತೆ, ಫುಲ್ ಈಸ್ ಇನ್ ಎಕ್ಸ್ಟಸಿ. ಹೊಟ್ಟೋಗ್ಬಿಟ್ರೆ ಸಮಾಧಿಗೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸಮಾಧಾನ, ಸ್ವಲ್ಪ ಬಾಹ್ಯಜ್ಞಾನ ಸೂಚನೆಗಳು ಗೊತ್ತು. ಕೆಲವು ಹೊತ್ತಾದಮೇಲೆ ಎಷ್ಟೊತ್ತು ಆಯ್ತಾ ಗೊತ್ತಿಲ್ಲ, ಒಂದು ಸ್ವಲ್ಪ ಹೊತ್ತಾದಮೇಲೆ ಅವನು ಸಹಜ ಸ್ಥಿತಿಗೆ ಬಂದ. ಶ್ರೀರಾಮಕೃಷ್ಣ ಕೇಳ್ತಾನೆ, ನಿನಗೇನು ಅನುಭವ ಆಯಿತು? ಅವನು ಹೇಳ್ದ, ಅವನ ಅನುಭವಗಳನ್ನೆಲ್ಲ ಹೇಳ್ತಾನೆ. ವರ್ಣನೆ ಗೊತ್ತಿಲ್ಲ, ಅವರಿಬ್ಬರು ಸಂಭಾಷಣೆ ಆಗುತ್ತೆ. ಏನಾಯಿತು ಅಂತ ಕೇಳಿ, ಏನು ಅನುಭವ ಆಯಿತು? ಅವನು ತನ್ನ ಅನುಭವಗಳನ್ನೆಲ್ಲ ಹಿಂಗಾಯಿತು ಅಂತ. ಶ್ರೀರಾಮಕೃಷ್ಣ ಆಯಿತು, ನೀನು ಇಲ್ಲಿಂದ ಆಯ್ತು, ನೀವು ಹೊರಟ್ಬಿಡು ಅಂತ ಹೇಳ್ತಾರೆ. ಅವನು ಹೊರಟೋಗ್ಬಿಟ್ಟ. ಬಂದ ಎಲ್ಲಿಂದನೋ ಶ್ರೀರಾಮಕೃಷ್ಣ ವಿಚಾರಿಸಿದ್ರು, ನಾಲ್ಗೆ ಮೇಲೆ ಏನೋ ಬರೋದು, ಸಮಾಧಿ ಉಂಟಾಗ್ಬಿಟ್ಟು ಅವನಿಗೆ.
ಶರತ್ ಮಹಾರಾಜಿಗೆ ಒಂಥರ ಆಗ್ಬಿಡ್ತು. ಶ್ರೀರಾಮಕೃಷ್ಣ ಕೇಳ್ತಾರೆ, ಅಲ್ಲ ಮಹಾಶಯರೇ, ನಾವು ಈ ಇಷ್ಟು ವರ್ಷ ನಿಮ್ಮ ಜೊತೆಗಿದ್ದೀವಿ, ನಾವು ನಮಗೇನು ಇಷ್ಟು ವರ್ಷ ನಿಮ್ಮ ಜೊತೆ ಸಾಧನೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಾ, ನಮಗೆ ಸಮಾಧಿ ಈ ಥರ ಅನುಭವನೇ ಆಗಲಿಲ್ಲ. ಅವನೇನೋ ಬಂದ ಕೇಳಿದ ನಾಲ್ಕಾಗ ಅವನು ಎಂಥ ಉತ್ತಮವಾದ ಅಧಿಕಾರಿ, ನಮಗೆ ನಿಮ್ಮ ಜೊತೆಗಿತ್ತು ಏನೋ ಆಗಲಿಲ್ವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಅವನಿಗೆ ಸಮಾಧಿ ಆಯಿತು, ಅವನಿಗೆ ಈ ಜನ್ಮದಲ್ಲಿ ಇಷ್ಟೇ, ಆದರೆ ನೀವು ಎಲ್ಲ ಇದ್ದೀರಲ್ಲ, ನೀವು ನನ್ನ ಜೊತೆಗಿದ್ದೀರಲ್ಲ, ನೀವು ನನ್ನ ಜೊತೆ ಇರಿ, ನಿಮಗೆ ಇನ್ನೂ ಅದ್ಭುತವಾದ ವಿಚಾರ ಮುಂದೆ ಇದೆ. ಯಾಕೆ ಅವರು ಶ್ರೀರಾಮಕೃಷ್ಣನ್ನೇ ನಂಬಿ ಅನನ್ಯವಾಗಿರೋದ್ರಿಂದ ರಾಮಕೃಷ್ಣ ಹೇಳ್ತಾರೆ, ನೀವು ಸ್ವಲ್ಪ ತಾಳ್ಮೆಯಿಂದಿರಿ, ಮುಂದೆ ಇನ್ನೂ ಅದ್ಭುತವಾದ ಎಲ್ಲ ಆಗಲಿಕ್ಕಿದೆ, ಇನ್ನೂ ಸಾಕಷ್ಟು ಆಗ್ತದೆ, ಜೊತೆಗಿರಿ ಸಾಕು ಅಂತ ಶ್ರೀರಾಮಕೃಷ್ಣ ಅಭಯವನ್ನು ಕೊಡ್ತಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಉದಾಹರಣೆ ಹೇಳ್ತೇನೆ ನಾನು. ಸ್ವಾಮಿ ಶಾರದಾಂಜಿ ಒಬ್ಬ ವ್ಯಕ್ತಿನ ಶ್ರೀರಾಮಕೃಷ್ಣರು, ಅವನು ಏನು ಭಾಗ್ಯನೋ ಏನೋ, ಒಬ್ಬ ವ್ಯಕ್ತಿನ ಶ್ರೀರಾಮಕೃಷ್ಣ ಹತ್ರ ಕರ್ಕೊಂಡು ಹೋಗ್ತಾರೆ. ಶ್ರೀರಾಮಕೃಷ್ಣರು ಅವನ ಬಗ್ಗೆ ಎಲ್ಲ ಮಾತಾಡಿ ಏನು ಸಮಾಚಾರ ಎಲ್ಲ ಕೇಳಿ ಶ್ರೀರಾಮಕೃಷ್ಣ ಏನು ಮಾಡ್ತಾರೆ, ಅವನ್ನ ಮುಟ್ಟುತ್ತಾರೆ. ಯಾವಾಗ ಮುಟ್ಟುತ್ತಾರೋ ಅವನು ಪೂರ್ಣ ಭಾವ ಕೊಟ್ಟೋಗ್ಬಿಡ್ತಾನೆ. ಆಮೇಲೆ ಸ್ವಲ್ಪ ಬಾಹ್ಯಜ್ಞಾನ ಬರುತ್ತೆ, ಪೂರ್ಣವಾಗಿ ಬರಲ್ಲ, ಸ್ವಲ್ಪ ಬಾಹ್ಯಜ್ಞಾನ ಬರುತ್ತೆ. ಆವಾಗ ಬಂದು ಮಾ 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 ಅಂತ ಹೇಳ್ತಾ ಇರ್ತಾರೆ. ಆವಾಗ ಕೇಳ್ತಾರೆ, ಇವರೆಲ್ಲ ನೋಡ್ತಿರ್ತಾರೆ, ಅವನು ಸ್ವಲ್ಪ ಬರುತ್ತೆ, ಅವನು ಇನ್ನೂ ಪೂರ್ಣ ಬಾಹ್ಯಜ್ಞಾನ ಬರಲ್ಲ, ಮಾ ಮಾ ಅಂತ ಹೇಳ್ತಿರ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸ್ವಲ್ಪ ಡೋಸ್ ಜಾಸ್ತಿ ಆಗೋಯ್ತು ನಾನು ಕೊಟ್ಟಿದ್ದವನಿಗೆ, ಅದರಿಂದ ಬೇರೆಯವ್ರಿಗೆ ಹೇಳ್ತಾರೆ, ಮಹಾಶಯ ಇವನ್ನ ಹೋಗಿ ಇವನು ಮನೆಗೆ ಇನ್ನೂ ಅವನು ಸಹಜವಾಗಿ ಬರೋಕ್ಕೆ ಇನ್ನೂ ಸ್ವಲ್ಪ ಸಮಯ ತೊಗೊಳ್ತಾನೆ, ನೀವೆಲ್ಲ ಒಂದು ಕೆಲಸ ಮಾಡಿ, ಅವನು ಇನ್ನೂ ಕೆಳಗಿಳಿಯಕ್ಕೆ ಸ್ವಲ್ಪ ಟೈಮ್ ಆಗ್ತದೆ ಅಂದ, ನೀವೆಲ್ಲ ಹೋಗಿ ಅವ್ನ ಮನೆಯಲ್ಲಿ ಅಂತ ಕೇಳಿಬಿಟ್ಟು ಶರತ್ ಮಹಾರಾಜ್ಗೆ ಹೇಳ್ತಾ ಅವ್ನ ಮನೆಗೆ ನೀವೇ ಬಿಟ್ಟು ಬನ್ನಿ ಅಂತ. ಸರಿ, ಇವ್ರು ಹೋಗಿ ಮನೆಗೆ ಬಿಟ್ಟು ಬರ್ತಾರೆ ಕರ್ಕೊಂಡೋಗಿ, ಅವನು ಇನ್ನೂ ಸಹಜ ಅವಸ್ಥೆಗೆ ಬರಲ್ಲ. ಮನೆಗೆ ಹೋಯ್ತು, 1 ದಿವಸ ಆಯಿತು, 2 ದಿವಸ 3 ದಿವಸ ಆಯಿತು, ಇನ್ನೂ ಅವನು ಸಹಜ ಅವಸ್ಥೆಗೆ ಬರ್ತಾನೇ ಇಲ್ಲ. ಶ್ರೀರಾಮಕೃಷ್ಣ ಒಂದು ಸಲ ಮುಟ್ಟಿದ್ದು. ಆ ಪ್ರಾಬ್ಲಮ್ ಏನಾಯಿತು, ಅವನಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವಳು ಹೆಂಡತಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ. ಅವನೇನು ಊಟ ಮಾಡ್ತಾಯಿಲ್ಲ, ಅಮ್ಮ ಅಂತ ಇದ್ದಾನೆ, ಕಣ್ಣಲ್ಲಿ ನೀರು ಸೂಸ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಇದು ಹೆಂಡತಿ ಮಕ್ಕಳಿಂದ ನಮ್ಮನ್ನು ನೀವನ್ನೇನು ನೋಡ್ಕೊಳ್ಳಲ್ಲ, ಸಾಕ್ತಾ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಏನೂ ಗಮನ ಕೊಡ್ತಿಲ್ಲ, ಏನು ಹಿಂಗಾಗ್ಬಿಟ್ಟು ನಮ್ಮ ಯಜಮಾನರು ಅಂತ ಕೋಪ ಬಂದುಬಿಡುತ್ತೆ. ಆಮೇಲೆ ಒಂದಷ್ಟು ಜನ ಅಕ್ಕಪಕ್ಕದವ್ರನ್ನ ಇವ್ರ ಜೊತೆ ಯಾರು ಬಂದಿದ್ದು, ಬಿಟ್ಟವ್ರು ಯಾರು ಅಂತೆಲ್ಲ ಕೇಳಿ ಎಲ್ಲ ಕೇಳ್ತಾರೆ, ಯಾಕೆ ಹಿಂಗಾಯಿತು ಅಂತ. ಅವಾಗ ಇವರು ಹೇಳ್ತಾರೆ, ಅದು ಪರಮಹಂಸ ಅಂತ ಅಲ್ಲಿ ಇದಾನಲ್ಲ ದಕ್ಷಿಣೇಶ್ವರ, ಅವನ ಹತ್ರ ಹೋದ್ಮೇಲೆ ಈ ಅವಸ್ಥೆ ಬಂತು ಅಂತ. ಅವಾಗ ಅವ್ರು ಹೇಳ್ತಾರೆ, ಸರಿ ಹಂಗಾರೆ ಒಳ್ಳೆ ಇವ್ರ ಸವಾಸದಿಂದ ಹಿಂಗಾಯಿತು ಅಂತೇಳಿ ಅವಳ ಅಕ್ಕಪಕ್ಕದ ಮಹಿಳೆಯರನ್ನೆಲ್ಲ ಗುಂಪು ಕಟ್ತಾಳೆ, ಒಂದು ಸ್ಟ್ರೈಕು ಗುಂಪನ್ನೆಲ್ಲ ಕಟ್ಬಿಟ್ಟು ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಬಂದ್ಬಿಟ್ಟು ಶ್ರೀರಾಮಕೃಷ್ಣಕ್ಕೆ ತರಾಟೆ ತೊಗೊಳ್ತಾರೆ, ಏನು ಮಾಸ್ಟರ್ ನೀವು ಹಿಂಗೆ ಮಾಡಿಬಿಟ್ರಿ ಅಂತ. ಶ್ರೀರಾಮಕೃಷ್ಣಗೆ ಅರ್ಥ ಆಗಲಿಲ್ಲ. ಮೊದಲು ಏನಾಯಿತು ಅಂತ ಕೇಳ್ತಾರೆ, ನನ್ನ ಯಜಮಾನರು ಏನೇನೋ ವಿಚಿತ್ರವಾಗಿ ಆಡ್ತಾನೆ. ಅವಾಗ ಅವ್ರು ಕೇಳ್ತಾರೆ, ಏನು ಎತ್ತ ಯಾರು ನೀವು ಅಂತ. ಈ ಥರ ಹಿಂದಿನ ಜಾಗ ಬಂದೀವಿ, ಇನ್ನು 4 ದಿವಸದಿಂದ ನಮ್ಮ ಯಜಮಾನರು ಬಂದಿದ್ದರು, ಅವರು ಒಂದು ಭಾವದಲ್ಲಿ ಏನೋ ಒಂಥರ ವಿಚಿತ್ರವಾಗಿ, ಭಾವ ಅಂತ ಗೊತ್ತಿಲ್ಲ ಅವ್ರಿಗೆ, ವಿಚಿತ್ರವಾದ ಅವಸ್ಥೆಯಲ್ಲಿದ್ದಾರೆ. ಅವಾಗ ಶ್ರೀರಾಮಕೃಷ್ಣ ಅವನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಇವರೆಲ್ಲ ಹೋಗಿ ಮತ್ತೆ ಅವನ್ನ ಕರ್ಕೊಂಬರ್ತಾರೆ. ಶ್ರೀರಾಮಕೃಷ್ಣ ಮತ್ತೆ ಮುಟ್ತಾರೆ. ಅವನಿಗೆ ಮುಟ್ಟಿದ ಮೇಲೆ ಅವನು ಸಹಜಾವಸ್ಥೆ ಆಗ್ತಾನೆ. ಅವನು ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ನೀನು ಏನು ಆಲೋಚನೆ ಮಾಡಬೇಡ, ನಿನಗೆ ಸಂಸಾರದಲ್ಲೇ ಇರು, ನಿನಗೆಲ್ಲ ಲಭ್ಯ ಅಂದ್ಬಿಡ್ತಾನೆ. ಅವನು ಬಂದಿದ್ದು ಶ್ರೀರಾಮಕೃಷ್ಣ ಶರಣ. ಅವ್ನಿಗಿನ್ನೇನು ಗೊತ್ತಿಲ್ಲ, ಈ ಶರತ್ ಮಾರ್ದ ಅಂತ ಕರ್ಕೊಂಬಂದು ರಾಮಕೃಷ್ಣ ಹತ್ರ ಬಿಟ್ಟರು. ಅವ್ನು ನೋಡಿ ಶ್ರೀರಾಮಕೃಷ್ಣಗೆ ನಾವು ಖುಷಿ ಆಯಿತು. ಅವನಿಗೆ ಗೃಹಸ್ಥಾಶ್ರಮಿ ಆದರೂ ಕೂಡ ಶ್ರೀರಾಮಕೃಷ್ಣಗೆಲ್ಲ ಅನುಭವ ಮಾಡಿ ಅವ್ನು ಹೇಳ್ತಾನೆ, ನೀನು ಗೃಹಸ್ಥಾಶ್ರಮದಲ್ಲೇ ಮುಂದುವರಿಸಿ, ಇವರೆಲ್ಲ ಇದ್ದಾರೆ, ನೀನು ಬಿಡೋದಿಲ್ಲ, ಆದರೆ ನಿನಗೆ ಏನು ಬೇಕೋ ಎಲ್ಲ ಸಿಗುತ್ತೆ, ನೀನು ಅಲ್ಲೇ ಇರುವಂಥ ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾನೆ. ಅಂದರೆ ಭಗವಂತ ತನ್ನ ದರ್ಶನ ಯಾರಿಗೆ ಕೊಡಬೇಕು ಅಂತಿರ್ತಾನೆ, ನಮ್ಮ ಕಡೆ ಮಾಡಬೇಕಾದೇನು ಅನನ್ಯ ಭಕ್ತ್ಯಾತು ಅನನ್ಯಯ. ಅವಾಗ ಜ್ಞಾನ ದೃಷ್ಟಿಯಿಂದ ತತ್ವತಃ ಪೂರ್ಣವಾಗಿ ತಾನೇ ಗೋಚರಿಸಿಕೊಡ್ತಾನೆ. ನಾವೇನು ಮಾಡಬೇಕು? ಕೇವಲ ತಪಸ್ಸು, ಕೇವಲ ದಾನ, ಕೇವಲ ಯಜ್ಞ, ಕೇವಲ ವೇದಾಧ್ಯಯನ ಸಲ್ಯ, ಭಕ್ತಿಯಿಂದ ಇಷ್ಟೆಲ್ಲ ಮಾಡಿದಾಗ ಅಂಥ ಸದ್ಗುರು ಸಿಕ್ಕಿ ಮತ್ತೆ ಶ್ರದ್ಧೆ ಬರಬೇಕು. ನಿಷ್ಕಾಮ ಕರ್ಮದ ಜೊತೆಗೆ ಮಾಡಿದಾಗ ಸದ್ಗುರು ಸಿಕ್ಕಿ ಅವನಲ್ಲಿ ನಾವು ಶ್ರದ್ಧೆಯನ್ನು ಹೊಂದು ಭಕ್ತಿಯಾಗಿ ಅವನಲ್ಲಿ ಶರಣು ಹೊಂದಾಗ ನಮಗೆ ಆತನ ದರ್ಶನ ಸಿಗುತ್ತೆ ಅಂತ ಕೃಷ್ಣನ ವಾಕ್ಯದ ಆಧಾರದ ಮೇಲೆ ಈ ದಿವ್ಯತರ ವಿಚಾರದಲ್ಲಿ ನಾವು ಇಷ್ಟು ಅಂಶಗಳನ್ನು ತಿಳಿಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಅನನ್ಯವಾದ ಭಕ್ತಿ ಅವನೇ ನಮಗೆ ಕರುಣಿಸಲಿ, ಅವನ ದರ್ಶನ ಭಾಗ್ಯ ಲಭ್ಯವಾಗಲಿ ಅಂತ
ಪ್ರಾರ್ಥನೆ ಮಾಡ್ತಾ ನಮ್ಮ ವಿಚಾರಕ್ಕೆ ಇಲ್ಲಿಗೆ ವಿರಾಮ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.